ನೀವು ಬೇಕಿದ್ರೆ ಊರಿಗೆ ಹೋಗ್ಬೋದು, ಬಂದು ತುಂಬಾ ದಿನ ಆಯ್ತು ಅಂತ. ನಮ್ ಜನನಿ ಮಗು ಲಗೇಜ್ನ ಆಗ್ಲೇ ರೂಮಿಗೆ ತಂದು ನಾವ್ ಇಟ್ಟಿದ್ದಾಯ್ತು. ಈಗ ಕಾರಲ್ಲಿ ಉಳ್ದಿರೋದು ನಿಮ್ ಲಗೇಜ್ ಮಾತ್ರ. ಅಲ್ಲಿಗೆ ನೀವ್ ಯೋಚನೆ ಮಾಡಿ, ನಮ್ ಮನೆ ಕೆಲ್ಸದವ್ರಿಗೂ ಕೂಡ ನೀವಿಲ್ಲಿರೋದು ಇಷ್ಟ ಇಲ್ಲ. ಆದ್ರೆ ನಾವು ಅರಸನ್ ಕೋಟೆಯವರು ತುಂಬಾ ಮರ್ಯಾದಸ್ತ್ರಪ್ಪ. ಯಾರ ಮನೆಗಾದ್ರೂ ಹೋದ್ರೆ 4-5 ದಿನ ಇದ್ ಹೋಗಿ ಅಂತ ಅವ್ರು ಹೇಳೋದಕ್ ಮುಂಚೆನೆ ನಾವು ಹೊರಟು ಬಂದಿರ್ತೀವಿ. ಆದ್ರೆ ನೀವು, ಅಯ್ಯೋ, ಯಾರಾದ್ರೂ ಇಷ್ಟು ಬಂಡಿಗೆಡ್ಬಾರ್ದಪ್ಪ. ರತ್ನವೇಣಿ ಅವರೇ, ನಿಮ್ಗಿಂತ ವಯಸ್ಸಲ್ಲಿ ನಾನು ಚಿಕ್ಕವಳು, ಆದ್ರೂ ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಆದಿ ಪಾರ್ವತಿಯಿಂದ ಮಗುನ ದೂರ ಇಡೋ ಅವಸರದಲ್ಲಿ ನಿಮ್ ಮಗಳನ್ನ ಅವಳ ಗಂಡನಿಂದನೇ ದೂರ ಇಡೋಕ್ ಹೊರಟಿದ್ರಿ. ಆದ್ರೆ ನಮ್ ಪ್ರೀತಿಯಿಂದ ಅದು ತಪ್ಪಿದೆ. ಎಲ್ಲ ಸಲನೂ ಸಂದರ್ಭ ನೀವ್ ಅನ್ಕೊಂಡಂಗೆ ಇರಲ್ಲ. ನಮ್ ಎದುರುಗಡೆ ಇರೋ ವ್ಯಕ್ತಿ ಬುದ್ಧಿ ಹೇಗಿರುತ್ತೋ ಏನೋ ಹೇಳಕ್ಕಾಗಲ್ಲ ಅಲ್ವಾ? ಅದಕ್ಕೆ ಮತ್ತಿನ್ಯಾವತ್ತೂ ಇಂಥ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ನಿಮಗೂ ಊರಲ್ಲಿ ನಿಮ್ದೇ ಆದಂತ ಒಂದ್ ಸಂಸಾರ ಇದೆ ಅಲ್ವಾ? ಇಲ್ಲಿದ್ದು ಅಕ್ಕನ್ ಮಗಳ ಬಾಳ್ನ ಹಾಳಗೆಡುವ ಬದಲು ಊರಿಗೆ ಹೋಗಿ ನಿಮ್ದೇ ಒಂದ್ ಸಂಸಾರ ಅಂತಿದೆ, ಅದನ್ನ ನೆಟ್ಟಗಿಟ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತಪ್ಪ. ರಘು, ಯಾರ್ದಿ ಲಾರಿ? ಅಲ್ಲಿದೆ, ಓದು. ಅಖಿಲಾಂಡೇಶ್ವರಿ ಟ್ರಾನ್ಸ್ಪೋರ್ಟ್. ರಘು, ಏನಿದೆಲ್ಲ? ಈ ಲಾರಿ ನಮ್ಮ ಆದಿತ್ಯ ತಗೊಂಡಿರೋದು. ಇವತ್ತಿನಿಂದ ನಿನ್ನ ಹೆಸರಲ್ಲಿ, ಅಂದ್ರೆ ಅಖಿಲಾಂಡೇಶ್ವರಿ ಟ್ರಾನ್ಸ್ಪೋರ್ಟ್ಸ್ ಅನ್ನೋ ಹೆಸರಲ್ಲಿ ಅವನ್ ಬಿಸ್ನೆಸ್ ಶುರು ಮಾಡ್ತಿದ್ದಾನೆ. ಈ ವಿಷಯ ನಿಮಗ್ ಮುಂಚೆನೆ ಗೊತ್ತಿತ್ತಾ? ಎಲ್ಲಾ ವಿಷಯ ನನ್ನ ಹತ್ರ ಹೇಳ್ಕೊಂಡ್ರು. ಆದ್ರೆ ನಿನ್ ಹೆಸರಿಡೋದು ಹೇಳಿದ್ರೆ ನೀನ್ ಒಪ್ಪಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಸೀಕ್ರೆಟ್ ಆಗಿ ಇಡೋಣ ಅಂತ ಹೇಳಿದ್ರು. ನನ್ನ ಹೆಸರಿಡೋ ವಿಷಯ ನನಗ್ ಮುಂಚೆನೆ ಹೇಳ್ಬೇಕಾಗಿತ್ತು ರಘು. ಆದಿ ಆಟೋ ಓಡಿಸೋ ಸ್ಟೇಜ್ ಇಂದ ಒಂದು ಲಾರಿ ತಗೊಂಡಿದ್ದಾನೆ ಅಂತಂದ್ರೆ ಅದು ಅವನ ಪರಿಶ್ರಮ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ.
ಇದ್ರ ಭಯಕ್ಕೆ ಇಷ್ಟು ದಿನ ವಿದೇಶಕ್ಕೆ ಹೋಗಿ ತಲೆ ಮರೆಸ್ಕೊಂಡಿದ್ದಾಯ್ತು. ಆದ್ರೆ ವಿದೇಶಕ್ಕೆ ಹೋದ್ರೂ ಅರ್ಸನ್ ಕೋಟೆ ಮೇಲಿರೋ ದ್ವೇಷ, ಪಾರ್ವತಿ ಮೇಲಿರೋ ಸೇಡಿನ ಭಾವನೆ ಒಂದು ಕ್ಷಣಕ್ಕೂ ಕಡಿಮೆ ಆಗಿಲ್ಲ. ಅರ್ಸನ್ ಕೋಟೆ ನಗುನ ನಿರ್ನಾಮ ಮಾಡೋವರೆಗೂ ನನಗೆ ನೆಮ್ಮದಿ ಇರಲ್ಲ. ನಾನು ವಿದೇಶಕ್ಕೆ ಹೋಗಿ ಕೂತ್ಕೊಂಡ್ರೆ ಈ ಕೆಲಸ ಯಾರು ಮಾಡ್ತಾರಲ್ವಾ? ಹೋಗಿ ತಲೆ ಮರೆಸ್ಕೊಂಡಿದ್ದಾಯ್ತು. ಆದ್ರೆ ವಿದೇಶಕ್ಕೆ ಹೋದ್ರೂ ಅರ್ಸನ್ ಕೋಟೆ ಮೇಲಿರೋ ದ್ವೇಷ, ಪಾರ್ವತಿ ಮೇಲಿರೋ ಸೇಡಿನ ಭಾವನೆ ಒಂದು ಕ್ಷಣಕ್ಕೂ ಕಡಿಮೆ ಆಗಿಲ್ಲ. ಅರ್ಸನ್ ಕೋಟೆ ನಗುನ ನಿರ್ನಾಮ ಮಾಡೋವರೆಗೂ ನನಗೆ ನೆಮ್ಮದಿ ಇರಲ್ಲ. ನಾನು ವಿದೇಶಕ್ಕೆ ಹೋಗಿ ಕೂತ್ಕೊಂಡ್ರೆ ಈ ಕೆಲಸ ಯಾರು ಮಾಡ್ತಾರಲ್ವಾ? ಹೇಗಾಗಿರ್ತಾಳೆ ಅನ್ನೋದನ್ನ ನೋಡ್ಬೇಕು. ಅಲ್ಲಲ್ಲೇ ನನ್ನ ಪುಟ್ಟಮ್ಮ ಎಷ್ಟು ಚಂದ ಆಟಾಡ್ತಿದ್ದು. ನೀವೆಲ್ಲ ಆಟಾಡ್ತಿದ್ದೀರಲ್ಲ, ನಾನು ಸವಾರಿ ಮಾಡಿಸ್ಲಾ? ಬೇಡ ಪ್ರೀತು, ಪ್ಲೀಸ್ ಅಲ್ಲ, ನಾನು ಮಾಡಿಸ್ತೀನಿ ಜನ, ಪ್ಲೀಸ್ ಪ್ಲೀಸ್ ನಾನು ಪುಟ್ಟಮ್ಮ ಸವಾರಿ ಮಾಡಿಸ್ತೀನಿ. ಕೂರ್ಸು ಮೇಲೆ ಕೂರ್ಸ ಆಯ್ತಾ? ಪ್ಲೀಸ್ ಪ್ಲೀಸ್ ರೆಡಿ ರೆಡಿ. ಇಲ್ಲ ಇಲ್ಲ ಇಲ್ಲ, ಸವಾರಿ ಹೋಗೋಣಮ್ಮ ಪುಟ್ಟಮ್ಮ. ಮೌನ ಸವಾರಿ ಮಾಡೋಣ ಈಗ, ಜಂಬೂ ಸವಾರಿ ಹೋಗೋಣ. ಇಡೀ ಅರ್ಸನ್ ಕೋಟೆ ಖುಷಿಲ್ ಮುಳುಗೋಗ್ಬಿಟ್ಟಿದೆ. ಬಟ್ ನನಗೆ ಸಿಕ್ಕಿದ ಇನ್ಫಾರ್ಮೇಶನ್ ಪ್ರಕಾರ ಆ ಮಗು ಎತ್ತಿದ ಪಾರ್ವತಿ ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತೆ ನಾನ್ ಸತ್ಯ ಹೇಳ್ಬಿಡ್ಲಾ? ಬೇಡ ಬೇಡ, ಆಗ ಏನೇ ರಂಪ ರಾಧ ಅಂತ ಆದ್ರೂ ಫೈನಲಿ ಅಖಿಲ ಆ ಮಗುನ ಪಾರ್ವತಿ ಮಡ್ಲಿಗೆ ಹಾಕ್ಬಿಡ್ತಾಳೆ. ಆಗ ಪಾರ್ವತಿ ಮಗುಗೋಸ್ಕರ ನರಳಾಡೋದು ತಪ್ಪೋಗ್ಬಿಡುತ್ತೆ. ಹಾಗಾಗ್ಬಾರ್ದು. ಮತ್ ನಾನು ಏನ್ ಮಾಡ್ಲಿ? ಎಸ್, ಅವ್ರ ಎಲ್ರ ಖುಷಿಗೆ ಕಾರಣ ಆ ಮಗುನೇ. ಆ ಮಗು ಕಥೆನೆ ಮುಗಿಸ್ಬಿಟ್ರೆ ಹೇಗಿದ್ರು ಜನನಿ ಮಗುನ ಹೊಟ್ಟೆಲ್ಲೇ ಮುಗಿಸಿದ್ದಾಯ್ತು. ಈಗ ಪಾರ್ವತಿ ಮಗುನ ಅವ್ರ ಎಲ್ರಿಂದನೂ ಶಾಶ್ವತವಾಗಿ ದೂರ ಮಾಡ್ಬಿಟ್ರೆ? ನಮ್ಮ ಆದಿತ್ಯ ಪಾರ್ವತಿ ಎಷ್ಟು ಒಳ್ಳೆ ಮಕ್ಕಳು. ಅವ್ರು ಯಾಕಕ್ಕ ಈ ಫ್ಯಾಮಿಲಿಯಿಂದ ಹೊರಗಡೆ ಇರ್ಬೇಕು? ಅಕ್ಕ, ನೀವ್ಯಾಕ ಅವ್ರನ್ನ ಅವಾಗ ಬಂದು ಹೋಗೋದಕ್ಕಿಂತ ಇಲ್ಲೇ ಇರಿ ಅಂತ ಕರಿಬಾರ್ದು? ಕರಿಬಹುದು, ಆದ್ರೆ ಅವ್ರು ಬರ್ಬೇಕಲ್ಲ. ಬರಲ್ಲ ಅಂತ ನಾವ್ಯಾಕೆ ಅನ್ಕೋಬೇಕು? ಹಾಗಲ್ಲ ರಘು, ಅವ್ರೀಗ ಶ್ರೀಮಂತರಾಗಿದ್ದಾರೆ, ಅದಕ್ಕೋಸ್ಕರನೇ ಕರಿತಿದೀವಿ ಅಂತ ಅವ್ರೇನಾದ್ರೂ ಅನ್ಕೊಂಡ್ಬಿಟ್ರೆ? ತಾವೇ ಸ್ವಂತ ದೊಡ್ಡ ಬಂಗ್ಲೆ ತಗೊಳ್ಳೋ ಸ್ಥಿತಿನಲ್ಲಿದ್ದಾರೆ. ಈಗ ಕರೆದ್ರೆ ಬರ್ತಾರಾ? ಅಕ್ಕ, ನಮ್ಮ ಆದಿತ್ಯ ಪಾರ್ವತಿ ಆ ಥರ ಯೋಚನೆ ಮಾಡೋ ಮಕ್ಕಳಲ್ಲ ಅಕ್ಕ. ನೀವು ಇದೇ ಮೊದಲನೇ ಸಲ ಏನಲ್ವಲ್ಲ ಕರಿತಾ ಇರೋದು.
ಹಿಂದೆನೂ ಎಷ್ಟು ಸಲ ಕರೆದಿದ್ದೀರಾ, ಆದ್ರೆ ಅವರೇ ಬಂದಿಲ್ಲ ಅಷ್ಟೇ. ಆದ್ರೆ ಈ ಸಲ ನೀವು ಕರೆದ್ರೆ ಖಂಡಿತ ಬರ್ತಾರಕ್ಕ. ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ. ಅದೇನಂದ್ರೆ ಮಗು. ಅಕ್ಕ, ಮಗುನ ಅವರಿಬ್ರು ಎಷ್ಟು ಹಚ್ಕೊಂಡಿದ್ದಾರೆ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಮಗುಗೋಸ್ಕರನಾದ್ರೂ ನೀವ್ ಈ ಸಲ ಕರೆದ್ರೆ ಖಂಡಿತ ಬರ್ತಾರೆ. ಅಕ್ಕ, ನಮಗ್ ಕರೆಯೋದಕ್ಕೇನಾದ್ರೂ ಹಿಂಜರಿಕೆ ಆದ್ರೆ ನಾನೊಂದ್ಸಲ ಕರೀಲ ಅಕ್ಕ? ಬೇಡ ದಾಮಿನಿ, ಈ ಮನೆಗೆ ಯಜಮಾನ್ರು ಹಿರಿಯರು ಅಂದ್ರೆ ನಮ್ಮ ಅಣ್ಣ ಅತ್ತಿಗೆ, ಅವ್ರು ಹೋಗಿ ಕರೆದ್ರೇನೆ ಅದಕ್ಕೊಂದು ತೂಕ. ಹಾ, ಅದು ನಿಜಾನೇ ಅಕ್ಕ. ದೊಡ್ಡ ಮನ್ಸ್ ಮಾಡಿ ಅಕ್ಕ. ರಘು, ನೀವೇ ಒಂದ್ಸಲ ಸೂಕ್ಷ್ಮವಾಗಿ ಕೇಳಿ ತಿಳ್ಕೋಬಹುದಾ? ಯಾಕಂದ್ರೆ ಅವರು ಇಲ್ಲಿಗೆ ನಮ್ ಜೊತೆನೆ ಇರಕ್ ಬರೋದು ಖುಷಿ ಖುಷಿಯಾಗಿ ಬರ್ಬೇಕು, ಸಂತೋಷದಿಂದ ಬರ್ಬೇಕು, ಬಲವಂತಕ್ಕಲ್ಲ. ನಿಜ ಆಯ್ತಾಕಿಲ್ಲ, ನಾನೇ ಒಂದ್ಸಲ ಕೇಳ್ಬಿಡ್ತೀನಿ. ರಘು, ಆದಿ ಪಾರ್ವತಿ ಅರಸನ ಕೋಟೆಗೆ ಬಂದಿರೋದ್ರ ಬಗ್ಗೆ ಅವ್ರ ಅಭಿಪ್ರಾಯ ತಿಳ್ಕೊಂಡ್ ಬರ್ತೀನಿ ಅಂತ ಹೋಗಿದ್ರಲ್ಲ, ಏನಾಯ್ತು? ಅಖಿಲ, ನಮ್ಮ ಮಗ ಸೊಸೆ ಇಬ್ರು ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು, ಆದರೆ ಸ್ವಭಾವದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾರೆ. ಅಂದ್ರೆ ಅರಸನ್ ಕೋಟೆ ಅನ್ನೋದು ದಿನ ಬೆಳಗಾದ್ರೆ ನಮ್ಮ ಪಾಲಿಗೆ ಕೈ ಎತ್ತಿ ಮುಗಿಯೋ ದೇವಸ್ಥಾನ. ಹೌದಾ ರಘು? ಹಾಗೆ ಹೇಳಿದ್ರ? ಹೌದಕ್ಕಿಲ. ಆದ್ರೆ ಇದೇ ಮಾತನ್ನ ನನ್ನ ಹತ್ರ ಯಾಕೆ ಅವ್ರು ಹೇಳ್ಕೊತಾ ಇಲ್ಲ? ಅಲ್ಲ, ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಅಧಿಕಾರದಿಂದ ಇದು ನಮ್ ಮನೆ, ನಮ್ ಕುಟುಂಬ ಅಂತ ಲಗೇಜ್ ಸಮೇತ ಯಾಕೆ ಇಲ್ಲಿಗೆ ಬರ್ತಾ ಇಲ್ಲ? ಅಕ್ಕ, ಅವರಿಗೆ ನಾವೇ ಬರ್ತೀವಿ ಅಂತ ಹೇಳೋದಕ್ಕೆ ಮುಜುಗರ ಇರ್ಬೋದಲ್ವಾ ಅಕ್ಕ? ಜಯ, ಫೋನ್ ಕೊಡು. ಹೇಳಿ ತಾಯಿ. ನಮಸ್ಕಾರ ಗುರುಗಳೇ, ತಮ್ಮಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತು. ಮನೆಯಿಂದ ಹೊರಗೆ ಇರೋ ದೊಡ್ಡ ಮಗ ದೊಡ್ಡ ಸೊಸೆನ ಮನೆ ಕರಿಬೇಕು. ಹೇಗೆ ಯಾವಾಗ ಕರೆದ್ರೆ ಒಳ್ಳೇದು ಅನ್ನೋದು ನಿಮ್ಮ ಪ್ರಶ್ನೆ. ಗುರುಗಳೇ, ನೀವು ಮಹಾತ್ಮರು. ನಾನು ಫೋನ್ ಮಾಡ್ತಿದ್ದ ಹಾಗೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕಂಡ್ಕೊಂಡು ಮಾತಾಡ್ತಿದ್ದೀರಲ್ಲ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಯಜಮಾನ್ರೆ, ಯಜಮಾನ್ರೆ, ಏನ್ ಬರೋ ಬುಡ್ಬುಡ್ಕೆ ಶಬ್ದ ಕೇಳಿಸ್ತಾ ಇದೆ ಅಲ್ವಾ? ಹೌದು ಪಾರು, ಬಾ ನೋಡೋಣ. ಯಾರು ಮನಿಯಾಗ ಮರಣ ಆಯ್ತಿ, ಯಾರು ಮನಿಯಾಗ ಜನನ ಆಯ್ತಿ ಅಂತ ಹೇಳ್ತೀವಿ ತಾಯಿ, ಹೇಳ್ತೀವಿ. ನಂಬುದ್ರೆ ನಂಬೋದು, ಬಿಟ್ರೆ ಬಿಡ್ಬೋದು. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ.
ಇದು ದೇವರ ಆಜ್ಞೆ ಐತಿ. ಕರುಳ ಬಳ್ಳಿಗೆ ಕಂಟಕ ಕಾದೈತಿ. ಜನನ ಮರಣ ಅನ್ನೋದು ನಮ್ಮ ಕೈಯಾಗಿಲ್ಲ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಆ ದೇವರ ಮ್ಯಾಗ ಭಾರ ಹಾಕು ತಾಯಿ. ಹೆತ್ತ ತಾಯಿಯಾದವಳು ಶಿವಪುರ ಕ್ಷೇತ್ರಕ್ಕೆ ಹೋಗಿ ಆ ಮೃತ್ಯುವನ್ನು ಜಯಿಸಿದವನ ಪೂಜೆ ಮಾಡಿದ್ರೆ ಮಾತ್ರ ಮಗುವಿಗೆ ಉಳಗಾಲ ಐತಿ. ನೀ ಹಚ್ಚಿ ಹೋದ ನಂದಾದೀಪನ ಶಿವಪ್ಪನ ಪೂಜೆ ಮುಗಿಯೋ ತನಕ ಒಂದು ಹಿರಿ ಜೀವ ಕಾಯ್ತಾ ಇರ್ಲಿ ತಾಯಿ, ಕಾಯ್ತಾ ಇರ್ಲಿ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಯಜಮಾನ್ರೆ, ಅಲ್ಲಿ ಯಜಮಾನ್ರೆ ಹೋಗ್ತಾ ಇದಾರೆ. ಕರೀರಿ ಯಜಮಾನ್ರೆ ಅವ್ರನ್ನ. ಹಲೋ, ಒಂದ್ ನಿಮಿಷ. ಯಜಮಾನ್ರೆ, ತಡಿಬೇಡಿ ಅವ್ರನ್ನ. ಬೆಳಗಿನ ಜಾವನೆ ಬಂದು ದೇವ್ರು ನುಡಿಸಿದ್ದು ನಾನು ನೋಡಿದ್ಬಿಟ್ಟು ಹೊರಟು ಬಿಡ್ತಾರೆ. ಅಲ್ಲ, ಅವರು ನಮ್ಮ ಮಗಳಿಗೇನೋ ಕಂಟಕ ಐತೆ, ಶಿವಪುರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು, ಆಗ್ಲೇ ನಮ್ಮ ಮಗಳು ಉಳಿಯೋದು ಅಂತ ಹೇಳಿದ್ರು. ಇದು ಅವ್ರ ಮಾತಲ್ಲ, ದೇವರು ಅವ್ರ ಬಾಯಲ್ಲಿ ನುಡಿಸ್ತಾರೆ ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ಇದೇನು ದೊಡ್ಡ ಯಜಮಾನ್ರೆ, ಮಗಳ ಕಂಟಕ ನಿವಾರಣೆಗೆ ಪೂಜೆಗೆ ಹೋಗ್ಬೇಕು ಅಂತೇಳಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಇನ್ನು ಹೀಗೆ ಕೂತಿದ್ರಲ್ಲ. ಮಗಳಂತೂ ಜೊತೆಗಿಲ್ಲ ಸಾರಥಿ. ಆದರೂ ಮಗಳು ಆಟ ಆಡ್ತಾ ಬೆಳೀತಿರೋದನ್ನ ನೋಡಿ ಸಮಾಧಾನ ಪಡ್ಕೊಳ್ಳೋ ಅಂತ ಅಭ್ಯಾಸನ ಮಾಡ್ಕೊಂಡಿದ್ವಿ. ಜೊತೆಗೆ ಬಿಸ್ನೆಸ್ಸು ಎಲ್ಲ ಸರಿಯಾಗಿ ನಡೀತಾ ಇತ್ತು. ಇನ್ನೇನು ಲೈಫಲ್ಲಿ ಎಲ್ಲ ಸರಿಯಾಗಿ ಹೋಗ್ತಾ ಇದೆ ಅನ್ನೋಷ್ಟರಲ್ಲಿ ಇದೇನಿದು ಸಾರಥಿ? ಅದೇ ಗೊತ್ತಾಗ್ತಿಲ್ಲ. ನಾವು ದೊಡ್ಡವರು, ಗೊತ್ತೋ ಗೊತ್ತಿಲ್ಲದೆ ನಾವು ತಪ್ಪು ಮಾಡಿರ್ತೀವಿ. ಆದರೆ ನಿಮ್ಮ ಮಗಳು ಏನೂ ತಿಳಿದೇವ್ರು ಹಸುಗೂಸು. ಅಂತ ಕೂಸಿಗೆ ಅನ್ಯಾಯ ಮಾಡೋಂಥ ಮನಸ್ಸು ಯಾಕೆ ಮಾಡೋದು ಆ ಭಗವಂತ? ಎಲ್ಲ ವಿಧಿ ಇನ್ಕೋಬೇಕು ಅಷ್ಟೇ. ಆದ್ರೂ ಆ ವಿಧಿ ನಮ್ಮನ್ನ ಯಾಕಪ್ಪ ಕಾಡ್ತಾ ಇದೆ? ನಮ್ ವಿದ್ಯಾಪುಟ್ಟಿಗೆ ಏನಾದ್ರು ಆದ್ರೆ ನಾನಂತೂ ಬದುಕಿರೋದಿಲ್ಲ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಮ್ಮ. ಮಗುಗೇನು ತೊಂದರೆ ಆಗಲ್ಲ. ಆಗೋ ತೊಂದರೆ ತಪ್ಪಲಿ ಅಂತಾನೆ ತಾನೇ ಆ ಭಗವಂತ ಭವಿಷ್ಯ ನುಡಿಯೋರ ಕೈಲಿ ಬಂದು ಭವಿಷ್ಯ ಹೇಳಿಸಿ ಪರಿಹಾರನೂ ಹೇಳಿರೋದು. ಕಷ್ಟ ಕೊಡೋ ದೇವರು ಕಷ್ಟಕ್ಕೆ ಪರಿಹಾರನೂ ಸೂಚಿಸ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ನಾನು ಭಗವಂತನ ಸೇವಕ ಮಾತ್ರ. ಆತ ನುಡಿಸಿದಂತೆ ನುಡಿಯುವುದಷ್ಟೇ ನನ್ನ ಕರ್ತವ್ಯ. ಈ ಮನೆಯ ಭವಿಷ್ಯ ಆಗಬೇಕಾದ ಕುಡಿಗೆ ಭವಿಷ್ಯನೇ ಇಲ್ಲದೆ ಹೋಗ್ಬೋದು. ಹೋಗಿ ಎಚ್ಚರಿಸುವಂತ ಭಗವಂತನ ಪ್ರೇರಣೆ ಆಯ್ತು. ತಕ್ಷಣ ಹೊರಟು ಬಂದೆ. ಬರೀ ಎಚ್ಚರಿಸಿದ್ರೆ ಏನ್ ಪ್ರಯೋಜನ ಗುರುಗಳೇ? ರತ್ನವೇಣಿ, ನೀವು ಇಲ್ಲಿವರೆಗೂ ನಮ್ಮನ್ನ ಎಚ್ಚರಿಸೋದಕ್ಕೋಸ್ಕರ ಬಂದಿದ್ದೀರಾ ಅಂದ್ರೆ ನೀವು ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಇಟ್ಕೊಂಡೇ ಬಂದಿರ್ತೀರಾ ಅಲ್ವಾ ಗುರುಗಳೇ? ಇದೆ ತಾಯಿ, ಒಂದು ಪರಿಹಾರ ಇದೆ. ಅದೇನು ಅಂತ ಹೇಳಿ ಗುರುಗಳೇ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ, ನಾನು ಅದನ್ನ ಮಾಡ್ತೀನಿ. ಮೃತ್ಯುಂಜಯ ಮಹಾಮಂತ್ರ, ಮೃತ್ಯುಂಜಯನ ಧ್ಯಾನ, ಮೃತ್ಯುಂಜಯನ ಪೂಜೆ. ಆಯುಷ್ಯದಾತ ಮೃತ್ಯುಂಜಯನ ಮಂತ್ರವನ್ನು ಮನೆ ಹಿರಿಯರಾದವರು 1001 ಸಲ ಪಠಿಸಬೇಕು. ಪ್ರತಿ ಕ್ಷಣ ಮೃತ್ಯುಂಜಯನ ಧ್ಯಾನವನ್ನು ಮಾಡಬೇಕು. ಎಲ್ಲಕ್ಕೂ ಮುಖ್ಯವಾಗಿ ಮೃತ್ಯುಂಜಯನ ಸನ್ನಿಧಿಗೆ ತೆರಳಿ
ಅಲ್ಲಿ ಹೆತ್ತ ತಾಯಿಯ ಕೈಯಲ್ಲಿ ಶಿವಲಿಂಗದ ಪ್ರತಿಷ್ಠಾಪನೆ ಮಾಡಿಸಿ ಪೂಜೆ ಮಾಡಬೇಕು. ಅಲ್ಲಿ ಪೂಜೆ ಸಂಪೂರ್ಣ ಆಗೋವರೆಗೂ ಮನೆಯಲ್ಲಿ ಹಚ್ಚಿದ ನಂದಾದೀಪ ಆರದೇ ಇರೋ ಹಾಗೆ ಯಾರಾದರೂ ನೋಡ್ಕೊಳ್ಳೇಬೇಕು. ಭಗವಂತನ ದಯೆ ನಿಮ್ಮ ಕುಟುಂಬದ ಮೇಲಿದೆ. ಅದಕ್ಕೆ ಅಪಾಯದ ಮುನ್ಸೂಚನೆಯನ್ನು ನನ್ನ ಮೂಲಕ ತಲುಪಿಸಿದ್ದಾನೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ವಂಶದ ಹೆಸರು ಹೇಳೋರೇ ಇರೋದಿಲ್ಲ. ಆದಷ್ಟು ಬೇಗ ಹೊರಡಿ. ಆಗ್ಲಿ ಗುರುಗಳೇ. ನಾನಿನ್ ಬರ್ತೀನಿ. ಆ ಭಗವಂತ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ಅಕ್ಕ, ಇವತ್ತು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಎಲ್ಲರ ಹೆಸರಲ್ಲಿ ಅರ್ಚನೆ ಮಾಡಿಸ್ದೆ. ನೋಡಿದ್ರೆ ಹೂವು ದೇವ್ರ ಎಡಗಡೆಯಿಂದ ಬಿದ್ಬಿಡ್ತಕ್ಕ. ಓ, ರತ್ನವೇಣಿಯವರು ಮತ್ತೆ ಬಂದ್ಬಿಟ್ರಾ? ಅಕ್ಕ, ಚೆನ್ನಪ್ಪ ಬ್ಯಾಗ್ ಎಲ್ಲ ತಗೊಂಡು ಹೋಗ್ತಿದ್ದಾನೆ. ಯಾರು ಊರಿಗೆ ಹೋಗ್ತಿದ್ದಾರೆ? ನಾವೇ ಅಂದ್ರೆ ನಾನು ಬರ್ತಿದ್ದೀನಾ? ಇಲ್ಲ ದಾಮಿನಿ. ಯಾಕೆ? ದಾಮಿನಿ, ಜನನಿ ಫ್ರೆಂಡ್ ಮಗು ನಾಮಕರಣ ಇದೆಯಂತೆ. ಪ್ರೀತು ತುಂಬಾ ಬ್ಯುಸಿ ಇದ್ದಾನೆ. ಅವನು ಅವಳ ಜೊತೆ ಹೋಗಕ್ಕಾಗಲ್ಲ. ಮಗು ಜೊತೆ ಒಬ್ಳನ್ನೇ ಹೇಗ್ ಕಳಿಸೋದು? ಅದಕ್ಕೆ ನಾನು ರಘು ಇಬ್ರು ಹೋಗ್ತಾ ಇದ್ದೀವಿ. ಅಲ್ಲ, ನಾನು ಆಚೆ ಎಲ್ಲ ಹೋಗಿ ತುಂಬಾ ದಿನಗಳಾಯ್ತು. ಅಕ್ಕ, ಪ್ಲೀಸ್ ಅಕ್ಕ, ನಾನು ಬರ್ತೀನಿ. ಕರೆದಿದ್ದಾರೆ ಅಂತ ಮನೆಯವರೆಲ್ಲ ಹೋಗಕ್ಕಾಗತ್ತಾ? ನೋಡು, ಈಗ ನಾನು ಹೋಗ್ತಿಲ್ಲ. ಹೌದು ದಾಮಿನಿ, ನೀನು ಇವ್ರ ಜೊತೆ ಮನೇಲೇ ಇರು. ಸರಿ ಅಕ್ಕ. ಇದು ದೇವರ ಆಜ್ಞೆ ಐತಿ. ಕರುಳ ಬಳ್ಳಿಗೆ ಕಂಟಕ ಕಾದೈತಿ. ಜನನ ಮರಣ ಅನ್ನೋದು ನಮ್ಮ ಕೈಯಾಗಿಲ್ಲ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಬಾ ಪಾರ್ವತಿ. ಬಾಪು, ಅಬ್ಬಬ್ಬಬ್ಬಬ್ಬಾ, ರೇಷ್ಮೆ ಸೀರೆ, ಒಡವೆ. ಹಾ, ನಾನ್ ಇಲ್ದೇ ಇರೋ ಸಮಯದಲ್ಲಿ ಈ ರೇಂಜಿಗೆ ಬೆಳೆದ್ ಬಿಡ್ದಾರಾ? ಜನನಿ, ಮಗು ಕಾಲ್ ಕೊಟ್ಟಿಯಾ? ಅತ್ಯಮ್ಮ, ಚೆನ್ನಪ್ಪಣ್ಣ ಕಾರಲ್ಲೆಲ್ಲ ಬ್ಯಾಗ್ಗಳನ್ನ ಇಡ್ತಾ ಇದ್ರು. ಯಾರು ಎಲ್ಲಿ ಹೋಗ್ತಾ ಇದ್ದಾರೆ? ಅದು ಅತ್ತಿಗೆ, ಅಣ್ಣ, ಜನನಿ, ಮಗು ಒಂದೆರಡು ದಿನ ಊರಲ್ಲಿರಲ್ಲ. ನಿನಗೂ ಹೇಳ್ಬೇಕು ಅಂತಾನೆ ಇದ್ರು. ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಇಲ್ಲ, ನಾನು ಹೋಗ್ಲೇಬೇಕು. ಇಲ್ಲ, ನಾನು ಹೋಗೋದಕ್ಕಾಗಲ್ಲ. ನಾನು ಬರ್ತೀನಿ ಅಂತ ಯಜಮಾನ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ನಾನು ಹೋಗ್ಲಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ಆಯ್ತಮ್ಮ, ಹೋಗಿ ಬನ್ನಿ. ಜೋಪಾನ. ಮಗು ಹುಷಾರು.
ಅರ್ಶನ್ ಕೋಟೆಗೆ ಬಂದಿದ್ದೀವಿ ಮೇಡಮ್. ಆದರೆ ಮಗುನ ಇವತ್ತೇ ನಿಮ್ಗೆ ಒಪ್ಸೋಕ್ಕಾಗಲ್ಲ ಮೇಡಮ್. ಯಾಕಾಗಲ್ಲ? ಯಾವುದೇ ಕೆಲಸ ಇದ್ರು ಎಷ್ಟೇ ಡೇಂಜರಸ್ ಇದ್ರು 2 ದಿನದಲ್ಲಿ ನೀವು ಮುಗಿಸ್ತೀರಾ ಅಂತ ನಿಮ್ಮ ಬಗ್ಗೆ ಕೇಳಿದ್ದೆ. ಆದ್ರೆ ನೀವು ಮಾತಾಡ್ತಿರೋದೇನು? ಪ್ಲೀಸ್ ಮೇಡಮ್, ನಾನು ಹೇಳೋ ಸ್ವಲ್ಪ ಪೂರ್ತಿ ಕೇಳಿ. ಇನ್ನೂ ಸ್ವಲ್ಪ ತಲೆ ಮಗು ಮನೇಲಿರಲ್ಲ, ಬೇರೆ ಊರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಕಾರಣ? ಆ ಮನೆ ಸೆಕ್ಯೂರಿಟಿ ಮತ್ತು ವಾಚ್ಮ್ಯಾನ್ ಮಾತಾಡ್ತಿದ್ದ ಪ್ರಕಾರ ಮನೆಗೆ ದೊಡ್ಡ ಗುರುಗಳು ಬಂದಿರಲ್ಲ, ಅವರು ಚಿಕ್ಕ ಯಜಮಾನ್ರ ಮಗುಗೆ ಜೀವಕ್ಕೆ ಕಂಟಕ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ರಘು ಅಪ್ಪರು, ಅಖಿಲ ಅಮ್ಮರು, ಜನನಿ ಅಮ್ಮರು ಮಗುನ ಕರ್ಕೊಂಡು ಶಿವಪುರ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಓ, ಮಗು ಜೀವಕ್ಕೆ ಕಂಟಕ ಇದೆ ಅಂತ ಆಗ್ಲೇ ಗೊತ್ತಾಗೋಯ್ತಾ? ದೇವಸ್ಥಾನಕ್ಕೆ ಹೋದ್ರೆ ಕಂಟಕ ಪರಿಹಾರ ಮಾಡೋಕೆ ಈ ಅನುಷ್ಕಾ ಬಿಟ್ಬಿಡ್ತಾಳಾ? ನೋಡು, ನಾವೀಗ ಆ ಮಗು ಕತೆನ ಮುಗಿಸ್ಬೇಕಂತಿರೋದನ್ನೇ ಆ ಗುರುಗಳು ಕಂಟಕ ಅಂತ ಎಚ್ಚರಿಸ್ತಿರೋದು. ಕಂಟಕ ಪರಿಹಾರ ಮಾಡಿಬಿಟ್ರೆ ಆ ಮಗುಗೆ ರಕ್ಷಾ ಕವಚ ಸಿಕ್ದಂಗಾಗುತ್ತೆ. ಹಾಗಾಗಬಾರ್ದು. ನೀವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ. ಪೂಜೆ ಶುರು ಆಗೋಕ್ಕೂ ಮುಂಚೆ ಆ ಮಗುನ ಕಿಡ್ನ್ಯಾಪ್ ಮಾಡಿ ಎತ್ತಾಕೊಂಡು ಬನ್ನಿ. ಯಾಕೆಂದ್ರೆ ಅವ್ರೇನಾದ್ರೂ ಪೂಜೆನ ಮಾಡಿಸ್ಬಿಟ್ರೆ ಗುರುಗಳು ಹೇಳ್ದಂಗೆ ಕಂಟಕ ನಿವಾರಣೆ ಆಗೋಗ್ಬಿಡುತ್ತೆ. ಓಕೆ ಮೇಡಮ್, ಸಾಧ್ಯವಾದರೆ ದಾರಿ ಮಧ್ಯೆನೇ ಮಗುನ ಕಿಡ್ನಾಪ್ ಟ್ರೈ ಮಾಡ್ತೀವಿ. ಇಂಥ ಕೆಲಸದಲ್ಲಿ ಹೆಚ್ಚು ಕಮ್ಮಿ ಅದು ಸಹಜ. ಕೈ ಮೀರಿ ಮಗುನ ನಾವೇ ಮುಗಿಸೋ ಸಂದರ್ಭ ಬಂದರೆ? ನೋ, ಅದು ನನ್ನ ಕೆಲಸ. ನೀವು ಜೋಪಾನವಾಗಿ ಆ ಮಗುನ ನನ್ನ ಕೈಗೆ ಸೇರಿಸ್ಬೇಕು ಅಷ್ಟೇ. ಅರ್ಥ ಆಯ್ತು ಮೇಡಮ್. ಕಿಲಮ್ನವರು 2 ದಿವಸ ಹೊರಗಡೆ ಹೋಗ್ತಿದಾರ, ಮತ್ತೆ ಡ್ರೈವಿಂಗ್ಗೆ ನನಗೆ ಹೇಳಲೇ ಇಲ್ವಲ್ಲ. ಸಾರಥಿ, ನಿಮಗೆ ಮಂಡಿ ನೋವಿರೋ ವಿಷಯ ಅಮ್ಮಂಗೂ ಗೊತ್ತಲ್ವಾ? ಅದಕ್ಕೆ ಕಾಳಜಿಯಿಂದ ಸುಮ್ಮನೆ ನೀವು ಲಾಂಗ್ ಡ್ರೈವ್ ಮಾಡೋದು ಬೇಡ ಅಂತ ಹೇಳಿರಲ್ಲ ಅಷ್ಟೇ. ಇರಬಹುದು. ಸರಿ, ನೀನು ದೀಪ ಹಚ್ಚಮ್ಮ. ಜನನಿ, ದೇವ್ರ ಹತ್ರ ಬೇಡ್ಕೊಂಡು ದೀಪ ಹಚ್ಚಮ್ಮ. ದೇವ್ರೆ, ನಿನ್ನ ಸನ್ನಿಧಿಗೆ ಬಂದು ಸೇವೆನ ಸಲ್ಲಿಸ್ತೀನಿ. ನನ್ನ ಮಗು ಬಂದಿರೋ ಕಂಟಕನ ದೂರ ಮಾಡಪ್ಪ. ಭಗವಂತ, ನನ್ನ ಮಗಳನ್ನ ಅದ್ಯಾವುದೋ ಬೇರೆ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಶತ್ರುಗಳಿಂದ ಅದ್ಯಾವ ಅಪಾಯ ಕಾದಿದ್ಯೋ ಏನೋ. ನೋಡು, ಅವಳನ್ನ ನಿನ್ನ ಮಡ್ಲಿಗೆ ಹಾಕ್ತಾ ಇದ್ದೀನಿ. ಅವಳನ್ನ ಜೋಪಾನ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ಬೇಕಾದ್ರೆ ನನ್ನ ಪ್ರಾಣ ತಗೊಂಡ್ಬಿಡು, ಆದ್ರೆ ಬಂದಿರೋ ಕಂಟಕದಿಂದ ನನ್ನ ಮಗಳನ್ನ ಪಾರ್ ಮಾಡು ತಂದೆ. ದೇವರು ಅಷ್ಟೊಂದು ಕಟುಕ ಅಲ್ಲಮ್ಮ. ಹೆತ್ತ ಮಗುನೇ ಬೇರೆಯವ್ರ ಸಂತೋಷಕ್ಕೋಸ್ಕರ ಬಿಟ್ಕೊಟ್ಟಿರೋ ನಿಮಗೆ ದೇವರು ಅನ್ಯಾಯ ಮಾಡೋದಿಲ್ಲ. ತರ ಪರೀಕ್ಷೆ ಕಾಲ ಅಷ್ಟೇ. ಈಗ ನಮ್ಮ ಮುಂದೆ ಹುಟ್ಕೊಂಡಿರೋ ಸಮಸ್ಯೆಗೆ ಕಾಲನೇ ಉತ್ತರ ಕೊಡ್ಬೇಕಲ್ವಾ ಅಪ್ಪ? ಭಯ ಪಡಬೇಡ. ಆ ಶಿವಪ್ಪನ ಸನ್ನಿಧಿಗೆ ಹೋಗಿ ಸೇವೆ ಸಲ್ಲಿಸು, ಎಲ್ಲ ಸರಿ ಹೋಗುತ್ತೆ. ನನ್ನ ಮೊಮ್ಮಗಿಗೆ ಅಂತ ಆಸೆ ಪಟ್ಟು ಊರಿಂದ ಚಿನ್ನದ ಚೈನ್ ತಂದಿದ್ದೀನಿ, ಅಳ್ಗಾಕ್ತೀನಿ.
ಬಾರೋ, ಅಲ್ಲಿ ದೇವ್ರ ಹುಂಡಿಗೆ ಹಾಕಮ್ಮ. ಅಪ್ಪ, ದೀಪ ಹುಷಾರು. ನೀನು ನನಗೆ ಹೇಳ್ಬೇಕಾ? ನೀವು ಹುಷಾರು. ಹೋಗ್ಬತ್ತಿ. ಹೋದ್ಸಲ ಬಂದಾಗ ವರ್ಷದ ಹತ್ತತ್ರನೇ ಟಿಕಾಣಿ ಹೊಡಿದ್ರಿ. ಈ ಸಲ ಎಷ್ಟು ವರ್ಷದ ಪ್ರೋಗ್ರಾಮು? ಅದೆಲ್ಲ ನಿನಗೆ ಯಾಕೆ? ಏನೋ ನೀನೇ ದುಡ್ಡು ಕೊಟ್ಟು ಈ ಮನೆನ ಕಟ್ಸಿದ್ಯಾ ಅನ್ನೋ ಹತ್ರ ಆಡ್ಬೇಡ. ಆದ್ರೆ ನಾನು ಈ ಮನೆಗೆ ನೋಡು, ಈಗ ನಾನು ಯಾವ್ದೋ ಟೆನ್ಷನ್ ಇದ್ದೀನಿ. ಅಖಿಲ ಅತ್ತಿಗೆ ಜನ್ನಿ ಊರಿಂದ ಬರೋರ್ಗೂ ಸುಮ್ಮನೆ ನಿನ್ ಪಾಡಿಗೆ ನಿಂತ್ಬಿಡು. ಫ್ರೆಂಡ್ಸ್, ನನ್ಗೇನು ಹುಚ್ಚ ಕಂಡವ್ರ ಹತ್ರ ಎಲ್ಲ ಕಾಲ್ ಕೆರ್ಕೊಂಡು ಜಗಳ ಆಡೋದಕ್ಕೆ? ಆದ್ರೂ ಈ ಅಮ್ಮ ನಮ್ಮ ಪಾರ್ವತಿನ ಕಂಡ್ರೆ ಕೆಂಡ ತರ ಆಡ್ತಾಳಲ್ಲ, ಇವಳನ್ನ ನೆಮ್ಮದಿ ಆಗ್ಬಿಡೋದಕ್ಕೆ ನನ್ಗೊಂದು ಚೂರು ಇಷ್ಟನೇ ಇಲ್ಲ. ಈ ಅಮ್ಮ ನೋಡ್ತಾ ಇದ್ರೆ ನನಗೊಂಥರ ಫೈಟಿಂಗ್ ಮೂಡ್ ಬರುತ್ತೆ ಫ್ರೆಂಡ್ಸ್, ಫೈಟಿಂಗ್ ಮೂಡ್ ಬರುತ್ತೆ. ನನ್ನ ತಲೆ ಬಿಸಿ ಬಿಸಿ ಆಗುತ್ತೆ. ಏನ್ ಮಾಡ್ಲಿ ಫ್ರೆಂಡ್ಸ್? ನೀವೇನಾದ್ರು ಸಜೆಷನ್ ಕೊಡ್ತೀರಾ? ಓ, ಇನ್ನೇನ್ ಹೇಳ್ತೀರಾ? ಫ್ಯಾನ್ ಹಾಕೊಂಡು ಸ್ವಲ್ಪ ಕೋಪನ ತಣ್ಣಗ್ ಮಾಡ್ಕೋ ದಾಮಿನಿ ಅಂತೀರಾ? ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹೌದಾ? ಮೋಸ್ಟ್ಲಿ ಚಾರ್ಜ್ ಖಾಲಿಯಾಗಿರ್ಬೇಕು, ಅದಕ್ಕೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅವರೇ ಮಾಡ್ತಾರೆ ಬಿಡು. ಅಲ್ಲ, ಇವಳು ನಿಜಕ್ಕೂ ಪಾರ್ವತಿಗೆ ಕಾಲ್ ಮಾಡ್ತಿದ್ರೆ ನಾನ್ ಬರ್ತಿದ್ದ ಹಾಗೆ ಕಾಲ್ ಯಾಕೆ ಕಟ್ ಮಾಡಿದ್ಲು? ಅಲ್ಲಿಗೆ ಇವಳು ಬೇರೆ ಯಾರಿಗೋ ಕಾಲ್ ಮಾಡಿದಾಳೆ. ಒಂದು ವೇಳೆ ನನ್ ಮೊಮ್ಮಗುಗೆ ಈ ದಾಮಿನಿಯಿಂದಾನೇ ಕಂಟಕ ಇರ್ಬೋದಾ? ದುರಾಸೆ ಹೆಂಗ್ಸು. ಪ್ರೀತು ಆದಿ ಆಸ್ತಿಗೆ ಆಸೆ ಪಡೋರಲ್ಲ. ಜನನಿ ಮಗುನು ಇಲ್ಲ ಅನ್ನಿಸ್ಬಿಟ್ರೆ ಅನ್ನೋ ಯೋಚನೆ ಇರ್ಬೋದಾ? ಇಲ್ಲ, ಇವಳು ಮೊದಲು ಯಾರು ಕಾಲ್ ಮಾಡ್ತಾ ಇದ್ಲು ಅನ್ನೋದನ್ನ ತಿಳ್ಕೋಬೇಕು. ಆದ್ರೆ ಹೇಗ್ ತಿಳ್ಕೊಳ್ಳೋದು? ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ರಿಗೂ ಸೇರಿ ಒಂದೇ ರೂಮ್ ಮಾಡಿದ್ದು ತುಂಬ ಒಳ್ಳೇದಾಯಿತು. ನೀವು ಮಾವ ನನ್ನ ಜೊತೆ ನನ್ನ ಮಗು ಜೊತೆ ಇದ್ರೆ ನನಗೇನೋ ಒಂಥರ ಧೈರ್ಯ ಅಂತೆ. ಥ್ಯಾಂಕ್ ಯು ಸೋ ಮಚ್. ಏನಮ್ಮ ಜನನಿ, ಇದಕ್ಕೆಲ್ಲ ಯಾಕಮ್ಮ ಥ್ಯಾಂಕ್ಸ್ ಹೇಳ್ತೀಯಾ? ರಘು, ನಾವೀಗ ಬಂದಿರೋದೇ ಲೇಟ್ ಆಗಿದೆ. ದೇವಸ್ಥಾನದ ಹತ್ರ ಹೋಗಿ ನಾಳೆ ಪೂಜೆಗೆ ಬೇಕಾದ ಎಲ್ಲ ವಿವರಗಳನ್ನು ತಿಳ್ಕೊಂಡು ಬರೋಣ. ಒಂದು ನಿಮಿಷ ಆಗಿಲ್ಲ, ಒಂದು ಇಂಪಾರ್ಟೆಂಟ್ ಕಾಲು ಅಟೆಂಡ್ ಮಾಡಿಬಿಡ್ತೀನಿ. ಹಾರೋ, ನಾನು ರಿಸೆಪ್ಷನ್ ಹತ್ರ ಹೋಗಿ ಶಿವನ ದೇವಸ್ಥಾನಕ್ಕೆ ಯಾವ್ದು ದಾರಿ, ಎಷ್ಟು ದೂರ ಅಂತೆಲ್ಲ ಡೀಟೇಲ್ಸ್ ಕೇಳ್ಕೊಂಬರ್ತೀನಿ. ಮೊದಲೇ ಲೇಟ್ ಆಗಿದೆ, ದೇವಸ್ಥಾನದ ಬಾಗಿಲು ಮುಚ್ಚಿದ್ರೆ ಕಷ್ಟ. ಸರಿ ಯಜಮಾನ್ರೆ.
ಹಲೋ, ಹೇಳು. ಮೇಡಮ್, ಈಗ ತಾನೇ ಶಿವಪುರಕ್ಕೆ ಬಂದು ತಲುಪಿದ್ವಿ. ಮಗು? ಮೇಡಮ್, ಮಗು ಫ್ಯಾಮಿಲಿಯವ್ರ ಹತ್ರನೇ ಇದೆ, ಬಟ್ ಕೆಲಸ ಆಗುತ್ತೆ. ಮೇಡಮ್, ಅವ್ರಿಲ್ಲೊಂದು ಹೋಮ್ ಸ್ಟೇ ಹುಡ್ಕೊಂಡಿದ್ದಾರೆ. ನಮ್ಗೆ ಇಲ್ಲಿ ರೂಮ್ ಸಿಗಲ್ಲ ಮೇಡಮ್, ಅದಕ್ಕೆ ಇಲ್ಲಿರೋ ಅಕ್ಕಪಕ್ಕ ಜಾಗನ ಹುಡುಕ್ತೀವಿ. ಆದರೆ ಪ್ರತಿ ಕ್ಷಣ ಹೊಂಚ್ ಹಾಕ್ತಿರ್ತೀವಿ ಮೇಡಮ್. ಚಾನ್ಸ್ ಸಿಕ್ತಿದ್ದಾಗೇನೆ ಮಗುನ ಕದಿಯೋದು ಗ್ಯಾರಂಟಿ. ನಿಮಗೆ ನೆಕ್ಸ್ಟ್ ಟೈಮ್ ಫೋನ್ ಬಂದರೆ ಮಗು ನಮ್ಮ ಕೈಲಿದೆ ಅಂದ್ಕೊಳ್ಳಿ ಮೇಡಮ್. ಏನಿದು ರಘು, ಫೋನಲ್ಲಿ ಮಾತಾಡ್ತೀನಿ ಅಂತ ಹೋಗಿ ಇಷ್ಟೊತ್ತಾಯ್ತಲ್ಲ ಬರೋದು? ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಗುರುಗಳು ಮಗುಗೆ ಕಂಟಕ ಇದೆ ಅಂತ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೋತಿದ್ದೀರಾ? ಅಲ್ಲ, ಅದ್ರ ಪರಿಹಾರದ ಪೂಜೆಗೋಸ್ಕರ ತಾನೇ ನಾವಿಲ್ಲಿಗೆ ಬಂದಿರೋದು. ಜನನಿ, ನೀನೇನಮ್ಮ ಮಾಡ್ತಿದೀಯಾ? ಗುರುಗಳು ಮಗುಗೆ ಕಂಟಕ ಇದೆ ಅಂತ ಹೇಳಿದ್ರು, ಆದ್ರೆ ಯಾವ್ದ್ರಿಂದ ಬರುತ್ತೆ, ಹೇಗ್ ಬರುತ್ತೆ ಅಂತ ಹೇಳಿಲ್ವಲ್ಲ. ಈಗೀಗ ಜ್ವರ ಬಂದು ಉಸಿರಾಟದ ಸಮಸ್ಯೆ ಬಂದು ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಕೇಳಿದೀವಿ. ದೊಡ್ಡವರಾದ್ರೆ ನನಗೆ ಹೀಗೆ ಆಗ್ತಾ ಇದೆ ಅಂತ ಹೇಳ್ಕೋತಾರೆ, ಆದ್ರೆ ಪಾಪ ಪುಟ್ಟ ಮಗು ಇದು, ಇವಳು ಏನಂತ ಹೇಳ್ಕೋತಾಳೆ? ಅದಕ್ಕೆ ಟೆಂಪರೇಚರ್ ಎಲ್ಲ ನಾರ್ಮಲ್ ಆಗಿದೆಯಾ, ಉಸಿರಾಟದ ಸಮಸ್ಯೆ ಏನಾದ್ರು ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಹಾಗೇನಾದ್ರೂ ಆದ್ರೆ ನಾನಂತೂ ಸಹಿಸ್ಕೊಳ್ಳಲ್ಲ ಅತ್ತೆ. ಜನನಿ, ಹಾಗೆಲ್ಲ ಅಂದ್ಕೊಳ್ಳೇಬೇಡಮ್ಮ. ನೋಡು, ನಾವು ಪೂಜೆನ ಸಾಂಗವಾಗಿ ನೆರವೇರಿಸಿದ್ರೆ ಮಗುಗ್ ಬಂದಿರೋ ಕಂಟಕ ದೂರ ಆಗ್ಬಿಡುತ್ತೆ, ಕಂಟಕ ಹತ್ರನೂ ಸುಳಿಯೋದಿಲ್ಲ ಅಂತ ಗುರುಗಳೇ ಹೇಳಿದ್ದಾರೆ ತಾನೆ. ಗುರುಗಳ ಮಾತು ಅಂದ್ರೆ ಮಾತು, ಒಂದ್ಸಲ ಅವ್ರು ಹೇಳಿದ್ಮೇಲೆ ಮುಗೀತು. ಹಿಂದೆ ಮಗು ನಾಮಕರಣದ ಟೈಮಿಗೆ ಮುಹೂರ್ತದ ಹೊತ್ತಿಗೆ ಮಗು ನಿನ್ನ ಮಡ್ಲಲ್ಲಿ ಇರುತ್ತೆ ಅಂತ ಆ ಗುರುಗಳು ತಾನೇ ಹೇಳಿದ್ದು. ಅವ್ರ ಮಾತಿನ ಹಾಗೆ ಆಯ್ತು ಅಲ್ವಾ? ಈಗಲೂ ಅಷ್ಟೇ, ಬಂದಿರೋ ಕಂಟಕ ನಿರಾತಂಕವಾಗಿ ದೂರ ಆಗುತ್ತೆ. ಗುರುಗಳ ಮಾತಿನ ಮೇಲೆ ನಂಬಿಕೆ ಇರಲಿಮ್ಮ, ಟೆನ್ಷನ್ ಮಾಡ್ಕೋಬೇಡ. ಸುಮ್ಮನೆ ಅದೇ ಮಾತಾಡಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನಾವು ಮಾಡಕ್ ಬಂದಿರೋ ಪೂಜೆನ ಯಾರು, ಎಲ್ಲಿ, ಯಾವಾಗ, ಹೇಗ್ ಮಾಡ್ತಾರೆ ಅಂತ ದೇವಸ್ಥಾನಕ್ಕೆ ಹೋಗಿ ತಿಳ್ಕೊಂಡು ಬರ್ಬೇಕಲ್ಲ. ಹೋಗೋಣ. ನಮಸ್ಕಾರ. ನಮಸ್ತೆ ಅಮ್ಮ. ನನ್ನ ಹೆಸರು ಅಖಿಲಾಂಡೇಶ್ವರಿ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನನ್ನ ಮೊಮ್ಮಗುಗೆ ಕಂಟಕ ಇದೆ ಅಂತ ನಮ್ಮ ಮನೆತನದ ಗುರುಗಳು ಹೇಳಿದ್ದಾರೆ. ಕಂಟಕ ಪರಿಹಾರಾರ್ಥವಾಗಿ ಮೃತ್ಯುಂಜಯ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಮನ್ನು ನೋಡೋದಕ್ಕೆ ಬಂದ್ವಿ. ಭಟ್ರೆ, ನಾನೊಂದು ಪೂಜೆ ಒಪ್ಕೊಂಡ್ಬಿಟ್ಟಿದ್ದೀನಿ ನಾಳೆಗೆ. ನೀವು ಬಿಡುವಾಗಿದ್ದೀರೇನು? ಇಲ್ಲ, ನಾನು ಯಾವುದು ಒಪ್ಕೊಂಡಿಲ್ಲ, ನಾನು ನಡ್ಸ್ಕೊಡ್ತೀನಿ ಬಿಡಿ. ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ನಿಮ್ಮ ಗುರುಗಳು ಹೇಳಿದ ಹಾಗೆ ಈ ಪೂಜೆ ನಿರ್ವಿಘ್ನವಾಗಿ ನೆರವೇರ್ಬಿಡ್ತು ಅಂತಂದ್ರೆ ನಿಮ್ಮ ಮೊಮ್ಮಗುಗೆ ಬಂದಿರತಕ್ಕಂಥ ಕಂಟಕ ಪರಿಹಾರ ಆಗೋಗ್ಬಿಡುತ್ತೆ. ಪೂಜೆ ಯಾವಾಗ ನಡೆಯುತ್ತೆ? ನಾಳೆ ಬೆಳಗ್ಗೆ. ನಾವು ಇದಕ್ಕೆ ರಸೀದಿ ಏನಾದರೂ ತರಬೇಕೇನು? ಅದರ ಅಗತ್ಯ ಇಲ್ಲ ಬಿಡಿ. ನಾಳೆ ಬೆಳಗ್ಗೆ ಸ್ನಾನ ಮುಗಿಸಿ ನದಿ ತೀರಕ್ಕೆ ಬಂದ್ಬಿಡಿ. ಪೂಜೆ ಸಾಮಾನೆಲ್ಲ ಇವರು ತಗೊಂಡ್ಬರ್ತಾರೆ. ಆದ್ರೆ ಪೂಜೆ ಕೂತ್ಕೊಳ್ಳೋ ತಾಯಿ ಮಗುನ ಕರ್ಕೊಂಡ್ಬಂದ್ರೆ ಸಾಕು. ಆದ್ರೆ ಜನನಿ, ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೊಂಡು ಹಾಗಿಂದ ಹಾಗೆ ಹೋಗೋಣ ಬಾ.
ಇವತ್ತು ಮಗುನ ಕದಿಯೋಕ್ಕಾಗಲ್ಲ, ಬೆಳಗ್ಗೆ ನೋಡ್ಕೊಳ್ಳೋಣ. ಬಾಸ್ ಸಾರಿ. ನಮಸ್ಕಾರ. ಓ ನಮಸ್ಕಾರ. ನನ್ನ ಹೆಸರು ಆದಿತ್ಯ ಅಸ್ತನ್ ಕೋಟೆ ಅಂತ. ನಮ್ಮ ಮಗಳು ಕಂಟಕ ಪೂಜೆಗೆ ಅಂತ ಬಂದಿದ್ದೀವಿ. ಕ್ಷಮಿಸಿ, ನಾನು ಒಂದು ಪೂಜೆ ಒಪ್ಕೊಂಡ್ಬಿಟ್ಟಿದ್ದೀನಿ. ಈಗ ತಾನೇ ಒಬ್ರು ಬೆಂಗಳೂರಿಂದ ಬಂದಿದ್ರು. ಅವ್ರ ಮೊಮ್ಮಗುಗೂ ಕಂಟಕ ಇದೆ ಅಂತ ಹೇಳಿದ್ರು. ಆ ಪೂಜೆನ ಇವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಅಲ್ಲ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನಮ್ಗೆ ಯಾರು ಪರಿಚಯ ಇಲ್ಲ. ಏನಾದರೂ ಒಂದು ನೀವೇ ವ್ಯವಸ್ಥೆ ಮಾಡಿಕೊಡಿ. ಒಂದ್ ಕೆಲಸ ಮಾಡಿ, ನಮ್ಮ ಮುಖ್ಯಸ್ಥರು ಗಣಪತಿ ಭಟ್ರು ಅಂತ ಇದ್ದಾರೆ. ನಾವ್ಯಾರು ಬಿಡುವಿಲ್ದೆಲೆ ಇದ್ದಾಗ ಅವ್ರು ಬಂದು ಪೂಜೆಯನ್ನ ನೆರವೇರಿಸ್ಕೊಡ್ತಾರೆ. ನಾನು ಅವ್ರಿಗೆ ವಿಷಯ ಹೇಳಿರ್ತೇನೆ. ನೀವು ಬೆಳಗ್ಗೆ ಸ್ನಾನವನ್ನು ಮುಗಿಸ್ಕೊಂಡು ನದಿ ತೀರಕ್ಕೆ ಬಂದ್ಬಿಡಿ. ಗಣಪತಿ ಭಟ್ರು ಅಂತ ಕೇಳಿ ಯಾರಾದ್ರೂ ತೋರಿಸ್ತಾರೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾವೇನು ಬರ್ತೀವಿ. ಏನಾಯ್ತು? ಯಾಕೆ ಹಾಕೊಂಡ್ರಿ? ಅಯ್ಯೋ, ಯಾರೋ ಮುಖದ ಬಟ್ಟೆ ಹಾಕಿ ಈಗ ಮುಖ ಹೊಡೆದ್ಬಿಟ್ರು. ಹೊಡೆದ್ರ? ಯಾರು ಯಾರು ಕಾಣ್ತಿಲ್ವಲ್ಲ, ಬಟ್ಟೆನೂ ಕಾಣ್ತಾ ಇಲ್ಲ. ರತ್ನವೇಣಿ ಅವ್ರೆ, ನಿಮ್ಗೆ ಯಾರು ಹೊಡಿತಾರೆ ಈ ಮನೇಲಿ? ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ? ಹೊಡೆದ್ರು, ನಾನು ನಿಜಾನೇ ಹೇಳ್ತಿದ್ದೀನಿ. ಈ ಕೆಲಸ ಏನಾದ್ರೂ ಆ ದೌಲದ್ದಾಮಿನಿ ಮಾಡಿರ್ಬೋದಾ? ಹಬ್ಬ ಸಾವಿತ್ರಮ್ಮ, ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಹೊರಗಡೆ ವಾಕಿಂಗ್ ಬಂದಿದ್ದಕ್ಕೆ. ತಣ್ಣಗಿರೋ ಗಾಳಿನ ಸೇವನೆ ಮಾಡಿದ್ಮೇಲೆ ಈಗ ಮೈಂಡ್ ಫ್ರೆಶ್ ಅನ್ನಿಸ್ತಾ ಇದೆ ಅಲ್ವಾ? ಅಯ್ಯೋ, ಇದೇನಪ್ಪ ಇದು? ಈ ದಾಮಿನಿ ಹೊರಗಡೆಯಿಂದ ಬರ್ತಿದ್ದಾಳೆ. ರೇ, ನನ್ ಗಂಡ ಮೋಹನ್, ನೀನ್ ಇಲ್ಲಿ ನಿಂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ತಮೋ ರತ್ನವೇಣಿಯವರು ಭಯದಲ್ಲಿ ಜೋರಾಗಿ ಕೂಕೊಂಡ್ರು. ಅಲ್ಲಿಂದ ಓಡ್ ಬಂದೆ. ಬಂದ್ ನೋಡಿದ್ರೆ ಯಾರೋ ಬಟ್ಟೆ ಸುತ್ಕೊಂಡು ಚೆನ್ನಾಗಿ ಹೊಡೆದ್ರಂತಪ್ಪ. ನಾನ್ ನೋಡ್ದಾಗ ಇಲ್ಲಿ ಯಾರು ಇರ್ಲಿಲ್ಲ. ಇಂಥ ರತ್ನವೇಣಿಯವ್ರಿಗೆ ಮುಸ್ಕಾಗಿ ಯಾರಾದ್ರೂ ಹೊಡೆಯೋದು ಅಂದ್ರೆ ಏನ್ರಿ? ಪಾಪ ನಿತ್ಯಗಣ್ಣಲ್ಲಿ ಏನೇನೋ ಬಡಬಡಿಸ್ತಿದ್ದಾರೆ ಅಂತ ಅನ್ಸುತ್ತೆ. ನನ್ ಗಂಡ ಮೋಹನ್, ಬನ್ರಿ ನಾವು ಹೋಗಿ ಮಲ್ಕೊಳ್ಳೋಣ. ಅಲ್ಲ, ಈ ದಾಮಿನಿ ಸಾವಿತ್ರಮ್ಮನ ಜೊತೆ ಈ ಕಡೆ ಹೊರಗಡೆಯಿಂದ ಬಂದ್ಲು. ಹಾಗಾದ್ರೆ ನನ್ನ ಮುಖದ ಮೇಲೆ ಮುಸ್ಕಾಕಿ ಹೊಡೆದವ್ರು ಯಾರು? ನೀವೆಷ್ಟೇ ಧೈರ್ಯ ಹೇಳಿದ್ರು ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಅಲ್ಲ, ಈ ಜನನಿ ಯಾಕೆ ಫೋನ್ ತೆಗಿತಾ ಇಲ್ಲ? ನನ್ನ ಮಗಳು ಹೇಗಿದ್ದಾಳೋ ಏನೋ. ಇಲ್ಲ, ನಾನು ಅತ್ತೆಮ್ಮಂಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಯಜಮಾನ್ರೆ, ಜನನಿ ಫೋನ್ ಮಾಡ್ತಾ ಇದ್ದಾಳೆ. ಹಲೋ ಜನನಿ. ಪಾರ್ವತಿ, ನಾನಮ್ಮ. ಅತ್ಯಮ್ಮ, ನೀವಾ? ಹೇಗಿದ್ದೀರಾ ಅತ್ಯಮ್ಮ? ನಾವಲ್. ಹಲೋ ಹಲೋ ಪಾರ್ವತಿ. ಹಲೋ ಹಲೋ ಅತ್ಯಮ್ಮ, ಕೇಳಿಸ್ತಾ ಇದೆಯಾ? ಇಲ್ಲಿ ಸಿಗ್ನಲ್ ಸರಿಯಾಗಿ ಸಿಗ್ತಾ ಇಲ್ಲ. ಒಂದ್ ನಿಮಿಷ ಆಚೆ ಬರ್ತೀನಿ. ಹಲೋ ಅತ್ಯಮ್ಮ. ಅತ್ಯಮ್ಮ, ನೀವೇನ್ ಹೇಳ್ತಿದ್ದೀರಾ? ನಂಗೆ ಕೇಳಿಸ್ತಾ ಇಲ್ಲ. ಹಲೋ ಯಜಮಾನ್ರೆ, ಅತ್ಯಮ್ಮ ಏನೋ ಹೇಳ್ತಾ ಇದಾರೆ, ನಂಗೆ ಕೇಳಿಸ್ತಾ ಇಲ್ಲ. ನಾನು ಹೊರಗಡೆ ಹೋಗಿ ಮಾತಾಡ್ತೀನಿ. ಹಲೋ ಹಲೋ ಅತ್ಯಮ್ಮ, ಕೇಳಿಸ್ತಾ ಇದೆಯಾ? ಹಲೋ ಪಾರ್ವತಿ. ಈಗ ಕೇಳಿಸ್ತಿದೆ.
ಹೇಳಮ್ಮ. ಅತ್ಯಮ್ಮ, ಅದು ಜನನಿ ಸ್ನೇಹಿತ ಮನೆಗೆ ಹೊರಟಿದ್ರಲ್ಲ, ಹೋಗಿ ತಲುಪಿದ್ರಾ? ಹಾ, ನೀವು? ನಾವು ತಲುಪಿದ್ವಿ ಅತ್ಯಮ್ಮ. ಮೀಟಿಂಗು ನಾಳೆ ಅಲ್ವಾ? ಹೌದಮ್ಮ, ಬೆಳಗ್ಗೆ ಬೇಗನೆ ಶುರು ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ಮೀಟಿಂಗ್ ಮುಗಿಸ್ಕೊಂಡು ಸಂಜೆ ಅಷ್ಟರಲ್ಲಿ ಮನೆ ಸೇರ್ಕೊಂಡ್ಬಿಡ್ತೀವಿ. ಸರಿನಪ್ಪ. ಅತ್ಯಮ್ಮ, ಜನನಿ ಏನ್ ಮಾಡ್ತಾ ಇದ್ದಾಳೆ? ಅದು ಅಪರೂಪಕ್ಕೆ ಭೇಟಿಯಾಗಿರೋದಲ್ವಾ, ಅವಳ ಫ್ರೆಂಡು ಜನನಿನ ಬಿಡ್ತಾನೇ ಇಲ್ಲ, ಹರಟೆ ಹೊಡಿತಾನೆ ಕೂತಿದ್ದಾಳೆ. ಅದಕ್ಕೆ ನಾನೇ ಅವಳು ಫೋನ್ ತಗೊಂಡು ನಿನಗೆ ಕಾಲ್ ಮಾಡಿದೆ. ಬೇಜಾರಿಲ್ಲ ತಾನೇ? ಅಯ್ಯೋ, ಖಂಡಿತ ಇಲ್ಲ ಅತ್ಯಮ್ಮ. ಅತ್ಯಮ್ಮ, ಮಗು ಏನ್ ಮಾಡ್ತಾ ಇದೆ? ಮಗು ಮಲಗಿದೆ. ಹುಷಾರಾಗಿದ್ದಾಳಲ್ವಾ? ಅವಳಿಗೇನು, ಪುಟ್ಟ ರಾಜ್ಕುಮಾರಿ ಆರಾಮಾಗಿದ್ದಾಳೆ. ನೀವ್ ಜೊತೆಲಿದ್ರೆ ಯಾರಾದ್ರೂ ಸರಿ ಆರಾಮಾಗಿ ಖುಷಿಯಾಗೇ ಇರ್ತಾರೆ. ಆದ್ರೂ ಮಗು ಹುಷಾರು ಅತ್ಯಮ್ಮ, ಯಾವಾಗ್ಲೂ ಮಗು ಜೊತೆನೇ ಇರಿ. ಯಾಕಮ್ಮ ಪಾರ್ವತಿ ಹೀಗೆ ಹೇಳ್ತಿದೀಯಾ? ಅಮ್ಮ, ವಿಶೇಷ ಕಾರಣ ಏನೂ ಇಲ್ಲ ಅಮ್ಮ. ಅದು ಅಲ್ಲಿದ್ದಿದ್ರೆ ದಿನ ಮಗು ಮುಖ ನೋಡ್ಕೊಂಡು ಬರ್ತಾ ಇದ್ಲು. ಇನ್ನು ನಾಳೆ ಸಂಜೆ ತನಕ ಮುಖ ನೋಡೋದಕ್ಕಾಗಲ್ವಲ್ಲ, ಅದಕ್ಕೆ ಹಾಗಂದ್ಲು ಅಷ್ಟೇ. ಅಲ್ವಾ ಪಾರು? ಹಾ, ಹೌದು ಅತ್ಯಮ್ಮ. ಗಣಪತಿ ಭಟ್ ಅಂದ್ರೆ ನಾನೇನೆ. ನನ್ನ ಹೆಸರು ಆದಿತ್ಯ ಅರಸನಕೋಟೆ ಅಂತ. ಇವರು ನನ್ನ ಶ್ರೀಮತಿ ಪಾರ್ವತಿ ಅಂತ. ನಮ್ಮ ಮಗು ಕಣ್ಕ ಕಳೀಲಿ ಅಂತ ಪೂಜೆ ಮಾಡಿಸೋದಕ್ಕೆ ಬೆಂಗಳೂರಿಂದ ಬಂದಿದ್ದೀವಿ. ನಿನ್ನೆ ರಾತ್ರಿ ದೇವಸ್ಥಾನಕ್ಕೆ ಬಂದಿದ್ವಿ. ನಿಮ್ ಕಡೆ ಪುರೋಹಿತರು ನೀವೇ ಪೂಜೆ ಮಾಡಿಸೋದು ಅಂತ ಹೇಳಿದ್ರು. ಹೌದು, ಕೂತ್ಕೊಳ್ಳಿ ತಾಯಿ. ಮಗು ಎಲ್ಲಿ? ಮಗುನ? ಮಗುಗ್ ಒಳ್ಳೇದಾಗ್ಲಿ, ಮಗುಗಿರೋ ಕಂಟಕ ಕಳೀಲಿ ಅಂತ ಪೂಜೆ ಮಾಡ್ಸಕ್ ಬಂದಿದ್ದೀರಿ ತಾನೇ ನೀವು? ಹೌದು. ಮತ್ತೆ ಮಗು ಬೇಕಲ್ವೇ ನಮ್ಮ ಪೂಜೆಗೆ? ಅಯ್ಯೋ, ನಮ್ಗೆ ವಿಷಯ ಗೊತ್ತೇ ಇರಲಿಲ್ಲ. ಪೂಜೆಗೆ ಬರೀ ಹೆತ್ತ ತಾಯಿ ಸಾಕು ಅಂತ ಮಗು ನಮ್ಮ ಮನೇಲೆ ಬಿಟ್ಟು ಬಂದ್ಬಿಟ್ವಿ. ಮಗು ಇಲ್ಲ ಅಂದ್ರೆ ಕಂಟಕ ಕಳೀಲಿ ಅಂತ ಹೇಗೆ ಪೂಜೆ ಮಾಡೋದು? ಪೂಜೆ ಮುಗಿದ್ಮೇಲೆ ಮಗುನ ಎತ್ಕೊಂಡು ಶಿವಲಿಂಗನ 5 ಸಾರಿ ದಾಟಿಸ್ಬೇಕು. ಆವಾಗಲೇ ಪೂಜೆ ಮುಗಿಯೋದು, ಕಂಟಕನೂ ಪರಿಹಾರ ಆಗೋದು. ಈಗೇನ್ ಮಾಡೋದು ಯಜಮಾನ್ರೆ? ಊರಿಗೆ ವಾಪಸ್ ಹೋಗಿ ಮಗುನ್ ಕರ್ಕೊಂಡ್ ಬಂದ್ಬಿಡೋಣವಾ? ನಮ್ಗೆ ಕಂಟಕ ಪರಿಹಾರ ಆಗ್ಬೇಕು ಅಂದ್ರೆ ಅದೊಂದೇ ದಾರಿ ತಾನೇ ಇರೋದು. ಮಗುನಾದ್ರೂ ಹೇಗ್ ಕರ್ಕೊಂಡ್ ಬರೋದು ಪಾರು? ಜನನೇನಾದ್ರೂ ಮಗುನ್ ಮಾತ್ರ ಹೇಗ್ ನಮ್ ಜೊತೆ ಕಳಿಸ್ತಾಳೆ? ಹೌದಲ್ವಾ? ಗುರುಗಳೇ, ನಮ್ಮ ಅಸಹಾಯಕತನ ಹೇಳ್ಕೊಳ್ದಿರೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ದಯವಿಟ್ಟು ಇವಾಗ ನೀವೇ ನಮಗೆ ಸಹಾಯ ಮಾಡಬೇಕು. ನೀವೇನ್ ಅಲ್ಲಿ ಮಗು ಕದಿಯೋದಕ್ಕೆ ಹೋಗಿದ್ದೀರೋ ಅಥವಾ ಅಲ್ಲಿ ಏನೇನ್ ನಡೀತಿದೆ ಅಂತ ರನ್ನಿಂಗ್ ಕಾಮೆಂಟ್ರಿ ಕೊಡಕ್ ಹೋಗಿದ್ದೀರೋ? ಯಾವುದೇ ಕಾರಣಕ್ಕೂ ಪೂಜೆ ನಡಿಬಾರ್ದು. ಹೇಳಿದ್ ನೆನ್ಪಿದೆ ತಾನೆ? ಪ್ರತಿ ಕ್ಷಣ ಒಂದ್ ಸಾಕ್ತಾನೆ ಇದೀವಿ. ಆ ಪಾಪನ ಬಿಟ್ಟು ಆಚೆ ಈಚೆ ಹೋಗಲ್ಲ ಅಂತಾರೆ. ಯಾವಾಗಲೂ ಹೊಂಟ್ಕೊಂಡಿರ್ತಾರೆ. ಅದೇ ನಂಗೆ ತೆಲ್ನೋವಾಗಿದೆ ಮೇಡಮ್. ಅದೆಲ್ಲ ನಿಮ್ ತಲೆನೋವು. ಆ ಮಗುನ್ ಹೇಗ್ ಕದೀತಿರೋ ನಂಗೆ ಗೊತ್ತಿಲ್ಲ. ಆದ್ರೆ ಆ ಮಗು ಸೇಫ್ ಆಗಿ ನನಗ್ ತಲುಪಿಸ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ನಿಮ್ಮನ್ ಎತ್ತಕ್ಕೆ ಬೇರೆ ಯಾರಿಗಾರು ಸುಪಾರಿ ಕೊಡ್ಬೇಕಾಗತ್ತೆ. ಹುಷಾರ್. ಇಡೀ ಫೋನು. ಯೂಸ್ಲೆಸ್ ಫೆಲೋಸ್. ನೋಡು, ನಮಗೆ ಮಗುನ ಎಸ್ಕೇಪ್ ಮಾಡ್ದೆ ಬೇರೆ ದಾರಿನೇ ಇಲ್ಲ. ನಾನು ಹೇಳ್ದಂಗೆ ಮಾಡು.
ಇದೆಂತ ಪರೀಕ್ಷೆ ಶಿವಪ್ಪ ನಿಂದು. ಮಗು ಕಂಟಕ ಇದೆ ಅಂತ ಗೊತ್ತು ಮಾಡಿಸ್ದೆ, ಆದ್ರೆ ಜೊತೆಗೆ ಮಗುನು ಕರ್ಕೊಂಡು ಬರಬೇಕು ಅನ್ನೋ ಸುಳಿವು ಕೊಡ್ಲಿಲ್ವಲ್ಲ. ಎಲ್ಲ ನಿನ್ನ ಇಚ್ಛೆ ಪ್ರಕಾರನೇ ನಡೆಯುತ್ತೆ ಅಂತ ಪುರೋಹಿತರು ಹೇಳಿದ್ರು. ಆದ್ರೂ ಮನ್ಸಿಗೆ ಎಂಥದ್ದು ಕಳವಳ. ಈ ಪೂಜೆಗೆ ನನ್ನ ಮಗುನು ನನ್ನ ಮಡ್ಲಲ್ಲಿ ಕೂರೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಸಾರಿ, ಮಗು ಯಾರ್ದು? ಯಜಮಾನ್ರೆ, ನಮ್ಮ ಮಗು. ನಿಮ್ಮ ಅಕ್ಕ ನಿನಗೆ ವಹಿಸಿರೋ ಕೆಲಸನ ಎಷ್ಟು ಶ್ರದ್ಧೆಯಿಂದ ಮಾಡ್ತಿದ್ಯಲ್ಲೋ ಗಣಿ, ತುಂಬ ಸಂತೋಷ ಆಯ್ತು ಕಣ. ಅಕ್ಕ ಮಗು ಬಗ್ಗೆ ಅವಾಗವಾಗ ಫೋನ್ ಮಾಡಿ ಹೇಳು ಅಂತ ಹೇಳಿದ್ಲು. ಆದ್ರೆ ಮಗು ಬಗ್ಗೆ ಹೇಳೋದಕ್ಕೆ ಮಗು ಅರಸನಕೋಟೆಲೇ ಇಲ್ವಲ್ಲ. ಅಖಿಲಮ್ಮರು ಜನನಿ ಅಕ್ಕ ಮಗುನ್ ಕರ್ಕೊಂಡು ಶಿವಪುರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದನ್ನ ಅಕ್ಕಂಗೆ ಹೇಳ್ತೀನಿ ಅಂತ ನಾನು ಸಾವಿತ್ರಮ್ಮಂಗೆ ಹೇಳ್ಬಿಟ್ಟೆ. ಆದ್ರೆ ನಾನು ಇನ್ನೂ ಕೆಲಸನೇ ಮಾಡಿಲ್ವಲ್ಲ. ಈ ಅಕ್ಕ ಬಾವ ಒಂದು ನೆನ್ನೆಯಿಂದ ಎಷ್ಟು ಸತಿ ಫೋನ್ ಮಾಡಿದ್ದೀನಿ, ಫೋನೇ ರಿಸೀವ್ ಮಾಡಿಲ್ಲ. ಈ ತಮ್ಮ ಅಂದ್ರೆ ಅಕ್ಕಂಗೆ ಫುಲ್ ಸದ್ರ ಆಗ್ಬಿಟ್ಟಿದೆ. ಬಾವಂಗೂ ಅಷ್ಟೇ. ಅವರಿಬ್ರು ಬರ್ಲಿ, ಅವರಿಬ್ರ ಹತ್ರ ಸರಿಯಾಗಿ ಜಗಳ ಮಾಡ್ತೀನಿ. ಭಗವಂತ, ಇವತ್ತು ದೇವಸ್ಥಾನದಲ್ಲಿ ಎಲ್ಲರೂ ಎದುರು ಬದಲಾಗ್ಬೋದು. ಆ ಮಗು ಪಾರ್ವತಿದೆ ಅಂತ ಅಖಿಲಮ್ಮಂಗೆ ಮಿಕ್ಕಿ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋದೇ ನನ್ನ ಪ್ರತಿ ಕ್ಷಣದ ಆಸೆ. ಗಣಿ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನೋ. ಏನಕ್ಕ ನೀನು ಅಲ್ಲಿಗೆ ಹೋದ್ಮೇಲೆ ಸುದ್ದಿನೇ ಇಲ್ಲ. ಅಷ್ಟು ಸಲ ಫೋನ್ ಮಾಡಿದೀನಿ, ಒಂದ್ಸತಿನಾರು ಫೋನ್ ಮಾಡ್ಬೇಕು ತಾನೆ. ಹೋಗ್ಲಿ ಬಿಡು, ನಾನು ಯಾರಿಗೋ ಒಬ್ರಿಗೆ ಮಾತು ಕೊಟ್ಟಿದ್ದೆ ನಿನ್ಗೆ ವಿಷಯ ತಲುಪಿಸ್ತೀನಿ ಅಂತ. ಆದ್ರೆ ಆ ವಿಷಯ ನಿನ್ಗೆ ಈಗಾಗ್ಲೇ ಗೊತ್ತಾಗಿರ್ಬೋದು. ಆದ್ರೂ ನನ್ನ ಡ್ಯೂಟಿ ನಾನು ಮಾಡ್ಬೇಕಲ್ವಾ. ಏನ್ ಗೊತ್ತಾ ಅಕ್ಕ, ನೀನು ಯಾವ ಮಗುಗೆ ಕಂಟಕ ಇದೆ ಅಂತ ಶಿವಪುರದ ದೇವಸ್ಥಾನಕ್ಕೆ ಹೋಗಿದ್ಯೋ ಆ ಮಗು ಇವಾಗ ಶಿವಪುರದಲ್ಲೇ ಇದೆ ಗಣಿ. ನನ್ನ ಹತ್ರನೇ ನನ್ನ ಮಡ್ಲಲ್ಲೇ ಇದೆ. ಹೌದಾ ಪರು? ಮಗು ನಿನ್ ಕೈಲೇ ಇದೆಯಾ? ಅಪ್ಪ ಮಗಳು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಫೋನ್ ನನ್ನ ಕೈಲಿ ಸಿಗುತ್ತೆ. ಮಾತಾಡ್ಕೊಡ್ರಿ. ಹೇಳ್ಪಾರು. ಮಗು ಕಂಟಕ ಕಳಿಬೇಕು ಅಂದ್ರೆ ಮಗುನು ಪೂಜೆ ಕೂರ್ಸ್ಬೇಕಿತ್ತಂತಪ್ಪ. ಈ ವಿಷಯ ನಮ್ಗೂರಿಂದ ಹೊರಡೋವಾಗ ಗೊತ್ತಿರ್ಲಿಲ್ಲ ಅಲ್ವಾ. ಇಲ್ಲಿ ಬಂದ್ಮೇಲೆ ನಮ್ಗೆ ಈ ವಿಷಯ ಗೊತ್ತಾಗಿದ್ದು. ಏನ್ ಮಾಡೋದು ಅನ್ನೋ ಆತಂಕದಲ್ಲಿ ನಾವಿರುವಾಗ ಆ ದೇವ್ರೆ ಮಗು ನಮ್ ಕೈಗೆ ಸಿಗೋ ಹಾಗೆ ಮಾಡಿದಾನೆ. ಈಗ ನನ್ ಮಡ್ಲಲ್ಲಿ ಕೂತು ಪೂಜೆ ಮಾಡ್ತಿದ್ದಾಳೆ ನಿನ್ ಮೊಮ್ಮಗಳು. ಹಾಗಾದ್ರೆ ಅಖಿಲಮ್ಮನು ನಿಮ್ಮನ್ನ ಅಪ್ಪ, ನಾನು ಪೂಜೆ ಕೂತಿದ್ದೀನಿ, ಆಮೇಲೆ ಮಾಡ್ತೀನಿ ಇದು ನಿಮ್ಗೆ. ಒಟ್ಟಿನಲ್ಲಿ ಎಲ್ಲ ಸರಿ ಹೋಗಿ ಅರಸನಕೋಟೆಯಲ್ಲಿ ಎಲ್ಲರೂ ಒಟ್ಟಿಗೆ ಸಂತೋಷವಾಗಿ ಬಾಳೋ ಹಾಗೆ ಮಾಡಪ್ಪ.
ಆದಿ ಹೌದಮ್ಮ ಜಾನಿ, ಆದರೆ ಮೀಟಿಂಗ್ ಕ್ಯಾನ್ಸಲ್ ಆಗೋಯ್ತು. ಹಾ ಹೌದೌದು, ನಾವು ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಅಂತ ಮನೆಗೆ ವಾಪಸ್ ಹೊರಟಿದ್ವಿ. ಆವಾಗ ಬರೋವಾಗ ಯಾರು ಈ ದೇವಸ್ಥಾನದ ಬಗ್ಗೆ ಹೇಳಿದ್ರು, ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅತ್ತೆಮ್ಮ. ದೇವ್ರ ದಯೆ ಮಗು ನಮಗ್ ಸಿಕ್ತು. ಮಗು ಸಿಕ್ತಿದ್ದ ಹಾಗೆ ಮಗುನ ಎತ್ಕೊಂಡು ನೀವು ನೋವನ್ನ ಹುಡುಕ್ಬೇಕಾಗಿತ್ತಲ್ವಾ? ಅದನ್ನ ಬಿಟ್ಟು ಈ ಯಾವ ಪೂಜೆ ಮಾಡಿಸ್ತಿದ್ದೀರ ಅಕ್ಕ? ಹೌದಮ್ಮ, ನೀವು ಪೂಜೆ ಮಾಡ್ತಾ ಇದ್ರಿ. ಆದಿ, ಪಾರ್ವತಿ, ನೀವಿಬ್ರು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ದಯವಿಟ್ಟು ಏನು ಅಂತ ಹೇಳಿ. ಸಾರಿಮ್ಮ, ನಾವು ಮೀಟಿಂಗಾಗಿ ಬಾಂಬೆಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಮ ಹತ್ರ ಸುಳ್ಳು ಹೇಳಿದ್ವಿ. ಅದು ಮಗುಗೆ ಕಂಟಕ ಪರಿಹಾರ ಪೂಜೆಗೆ ಬಂದಿದ್ವಿ ಅಮ್ಮ. ಹಾಗಾದ್ರೆ ಗುರುಗಳು ಮಗುಗೆ ಕಂಟಕ ಇದೆ ಅಂತ ಹೇಳಿದ್ದು, ಪರಿಹಾರದ ಪೂಜೆಗೋಸ್ಕರ ಇಲ್ಲಿ ಬರ್ಬೇಕು ಅಂತ ಹೇಳಿದ್ದೆಲ್ಲ ನಿಮ್ಗೆ ಮೊದ್ಲೇ ಗೊತ್ತಿತ್ತಾ? ಇಲ್ಲ ಅತ್ಯಮ್ಮ, ಮಗು ಕಂಟಕ ಇದೆ ಅಂತ ಗುರುಗಳು ಹೇಳಿದ್ರಾ? ಹೌದು, ಮಗುಗೆ ಕಂಟಕ ಇದೆ, ಅಲ್ಲಿ ಬಂದು ಪೂಜೆ ಮಾಡ್ಬೇಕು ಅಂತ ನಿಮ್ಗೆ ಯಾರು ಹೇಳೋದು? ಕರುಳ ಬಳ್ಳಿಗೆ ಕಂಟಕ ಕಾದೈತಿ. ಜನನ ಮರಣ ಅನ್ನೋದು ನಮ್ಮ ಕೈಯಾಗಿಲ್ಲ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಆ ವಿಷಯನ ನೀವ್ ನಮಗೂ ತಿಳಿಸ್ಬೇಕಾಗಿತ್ತು ತಾನೆ. ಪೂಜೆ ಮಾಡ್ಸೋದಿಕ್ಕೆ ನೀವಿಬ್ರು ಯಾಕೆ ಬರ್ಬೇಕಿತ್ತು? ಹೆತ್ತ ತಾಯಿ ಪೂಜೆ ಮಾಡಿಸಿದ್ರೆ ಮಾತ್ರ ಮಗು ಕಂಟಕ ಕಳೆಯೋದು. ಇದ್ರ ಹೆತ್ತ ತಾಯಿ ನಾನ್ ತಾನೆ. ಕೆಲಸ ಆಯ್ತಾ? ಆಗೋದ್ರಲ್ಲಿತ್ತು ಮೇಡಮ್. ಮಗುನ ಎತ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದೀವಿ. ಅಷ್ಟಲ್ಲೇ ಒಬ್ಬ ಬಂದು ತಡೆದ್ಬಿಟ್ಟ. ಇವನ್ ಕೈಯಿಂದ ಮಗು ಕಿತ್ಕೊಂಡು ಅವನ ಕೈಗೆ ಒಪ್ಸಿ ನಮ್ಮನ್ನ ಹಿಡಿಯಕ್ಕೆ ಟ್ರೈ ಮಾಡ್ದೆ ಮೇಡಮ್. ಅವನ ಕಡೆಯಿಂದ ತಕ್ಷಣ ನೋಡಿ ಬಂದ್ಬಿಟ್ವಿ. ಆದರೆ ನಮ್ಗೆ ಇನ್ನೂ ಒಂದು ಚಾನ್ಸ್ ಇದೆ ಮೇಡಮ್. ನಾವೀಗ ಮೇನ್ ರೋಡ್ ಹತ್ತ ಕಾಯ್ತಾ ಇರ್ತೀವಿ. ಆ ಕಾರ್ ಬರತ್ಲೆ ಅಡ್ಡ ಹಾಕಿ ಆ ಮಗು ತಂದು ನಿಮ್ಗೆ ಒಪ್ಪಿಸ್ತೀವಿ. ಆದರೆ ನನಗೊಂದು ವಿಷಯ ಅರ್ಥ ಆಗಿಲ್ಲ ಮೇಡಮ್. ನಮ್ಮಿಂದ ಮಗುನ ಕಾಪಾಡ್ದವನು ಆ ಮಗು ನೋಡಿ ತನ್ನ ಮಗು ಅಂತ ಹೇಳ್ದ. ನನ್ ಮಗು ಅನ್ನ ಯಾರವನು ಗೊತ್ತಿಲ್ಲ ಮೇಡಮ್. ನಿನ್ನೆ ಅವನ್ನ ದೇವಸ್ಥಾನ ನೋಡಿದ ಅಷ್ಟೇ. ಆದ್ರೆ ಅವನ ಹೆಂಡತಿಗೆ ಅವನು ಪಾರು ಅಂತ ಇದ್ದ. ಒಂದ್ ಫೋಟೋ ಕಳಿಸ್ತೀನಿ, ನೋಡಿ ಅವನೇನಾ ಅಂತ ಹೇಳು. ಸರಿ ಮೇಡಮ್. ಹೌದು ಮೇಡಮ್, ಇವನೇ. ಅಂದ್ರೆ ಆದಿ ಪಾರ್ವತಿನೂ ಶಿವಪುರದಲ್ಲೇ ಇದ್ದಾರ ಮೇಡಮ್.
ನಿಮ್ಮನ್ನ ತಡೆದವನು ಅಖಿಲಾಂಡೇಶ್ವರಿಯ ದೊಡ್ಡ ಮಗ ಆದಿತ್ಯ. ಅವನಿದ್ದಾಗ ಆ ಮಗುನ ಟಚ್ ಕೂಡ ಮಾಡಕ್ಕಾಗಲ್ಲ. ನೀವ್ ಅಲ್ಲಿಂದ ಹೊರಟು ಬಂದ್ಬಿಡಿ. ಮೇಡಮ್, ನೀವು ನನ್ ಕೊಟ್ಟ ಡೀಲು ಕ್ಯಾನ್ಸಲ್ ಅನ್ಕೊಳ್ಳಿ, ಬಟ್ ನಿಮ್ ಹಣ ನಿಮಗ್ ಬಂದ್ ಸೇರುತ್ತೆ. ಸರಿ ಮೇಡಮ್. ಪೂಜೆ ಸುಸ್ತೋತ್ರವಾಗಿ ಮುಗಿದಿದೆ. ಆ ಮಗುನ 5 ಸರಿ ಆ ಶಿವಲಿಂಗನ ದಾಟ್ಸ. ಪೂಜೆಯ ಪ್ರಾರಂಭದಲ್ಲಿ ಯಾರೋ ಮಗುನ ಎತ್ಕೊಂಡೋಗಿ ವಿಘ್ನ ಆದರೂ ಕೊನೆಗೆ ಪೂಜೆ ತುಂಬ ಚೆನ್ನಾಗಾಯ್ತು. ನಿಮ್ಮ ಕುಟುಂಬಕ್ಕೆ ಆ ದೇವರು ಒಳ್ಳೇದು ಮಾಡ್ಲಮ್ಮ. ನಾನಿನ್ ಬರ್ತೀನಮ್ಮ. ಬೆಂಗಳೂರಿನ ಯಾವುದೇ ಏರಿಯಾದಲ್ಲಾದ್ರೂ ದೊಡ್ಡ ಬಂಗ್ಲೆ ತಗೊಂಡು ಅಲ್ಲೇ ವಾಸ ಮಾಡ್ಬೋದಾಗಿತ್ತು. ಆದ್ರೆ ನೀವಿಬ್ರು ಇನ್ನೂ ಅರಸನಕೋಟೆ ಔಟ್ ಹೌಸ್ ಅಲ್ಲೇ ಇದ್ದೀರಾ. ಅರಸನಕೋಟೆ ಅಂದ್ರೆ ದೇವಸ್ಥಾನ. ಇದನ್ನ ಬಿಟ್ಟು ನಾವ್ ಎಲ್ಲೂ ಹೊರಗ್ ಹೋಗಲ್ಲ ಅಂತ ನಿಮ್ ಮ್ಯಾನೇಜರ್ ಹತ್ರ ಹೇಳಿದ್ದನ್ನ ರಘು ಕೇಳಿಸ್ಕೊಂಡಿದ್ದಾರೆ. ನಮ್ಮನ್ ಬಿಟ್ಟು ಹೋಗೋ ಮನ್ಸಿಲ್ಲ ಅಂದ್ಮೇಲೆ ನಮ್ ಜೊತೆಲೆ ಅರಸನಕೋಟೆ ಮನೇಲೆ ಬಂದಿರ್ಬೋದಲ್ಲ. ಇನ್ನು ನಮ್ಮಿಂದ ದೂರನೇ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಲ್ವಾ? ನನಗೋಸ್ಕರ, ಮಗುಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಅರಸನಕೋಟೆಗೆ ನೀವಿಬ್ರು ಬಂದಿರ್ಬೋದಾ ಶಾಶ್ವತವಾಗಿ? ಇಲ್ಲಿಂದ ಹೋಗ್ತಿದ್ದ ಹಾಗೆ ಅರಸನಕೋಟೆಗೆ ಹೋಗೋಣ. ಯಾಕಂದ್ರೆ ಒಂದು ಕ್ಷಣ ಹೆಚ್ಚು ನೀವು ಅಲ್ಲಿದ್ರು ಅಲ್ಲೇ ಇರೋದಕ್ಕೆ ಇನ್ನೇನಾದ್ರೂ ಒಂದು ಕಾರಣ ಹುಟ್ಕೊಂಡ್ಬಿಟ್ರೆ ಅಂತ ನಂಗೆ ಭಯ. ಇಲ್ಲಿಂದ ಹೋಗ್ತಿದ್ದ ಹಾಗೆ ಎಲ್ಲರೂ ಅರಸನಕೋಟೆಗೆ ಹೋಗ್ಬಿಡೋಣ. ಪೂಜೆನ ಹೆತ್ತ ತಾಯಿ ತಾನೇ ಮಾಡ್ಬೇಕಾಗಿರೋದು. ಅಂದ್ರೆ ಅಖಿಲಮ್ಮನವ್ರ ಪ್ರಕಾರ ಮಗುನ ಹೆತ್ತ ತಾಯಿ ಜನನಿ ತಾನೇ. ನಿನ್ ಮಡ್ಲಲ್ಲಿ ಪೂಜೆ ಮಾಡೋದಕ್ಕೆ ಅಖಿಲಮ್ಮ ಹೇಗೆ ಒಪ್ಕೊಂಡ್ರು? ಸಾರಥಿ, ಅದೊಂದು ದೊಡ್ಡ ಕತೆ. ಅದಕ್ಕೆ ಅತ್ಯಮ್ಮ, ಮಾವ, ಜನನಿ ಇವರೆಲ್ಲರ ಮುಂದೆನೆ ಶಿವನ್ ಪೂಜೆ ಮಾಡಿದೆ. ಪೂಜೆ ತುಂಬಾ ಚೆನ್ನಾಗಾಯ್ತಪ್ಪ. ಆಮೇಲೆ ಅತ್ಯಮ್ಮ ಗುರುಗಳಿಗೂ ಫೋನ್ ಮಾಡಿದ್ರು. ಗುರುಗಳು ಹೇಳಿದ್ರಂತೆ ನಮ್ಮ ಮಗುಗಿದ್ ಕಂಟಕ ಎಲ್ಲ ಕಳೀತು ಅಂತ. ಅಂತೂ ಆ ಭಗವಂತ ಅರಸನಕೋಟೆ ಬೆಳಕನ್ನ ಯಾವತ್ತೂ ನಂದೋದಕ್ ಬಿಡಲ್ಲ ಅಂತ ನಂಬಿಕೆ ಬಂತು. ಮನೇಲೂ ಅಷ್ಟೇ ಪಾರು, ನೀನು ಹಚ್ಚೋಗಿದ್ ನಂದಾದೀಪ ನಂದದೇ ಬೆಳಗ್ತಾ ಇದೆ. ನನ್ನ ಮೊಮ್ಮಗಳಿಗಿದ್ದ ಕಂಟಕ ಕಳೀತು ಅಂತ ಗುರುಗಳ ಬಾಯಲ್ಲೂ ಬಂದಿದೆ. ನನಗೆ ತುಂಬಾ ಸಂತೋಷ ಆಯ್ತಮ್ಮ. ಸಾರಥಿ, ನಿಮ್ ಸಂತೋಷನ ಹೆಚ್ಚು ಮಾಡುವಂತ ಇನ್ನೊಂದು ವಿಷಯನೂ ಇದೆ. ಏನು? ಅಪ್ಪ, ಇಲ್ಲಿಂದ ಬರ್ತಿದ್ದ ಹಾಗೆ ನಾವೆಲ್ಲರೂ ಅರಸನಕೋಟೆ ಮನೆಯಲ್ಲೇ ಇರೋದಂತೆ. ಹಾಗಂತ ಅತ್ಯಮ್ಮ ಹೇಳಿದ್ರು, ನಾವು ಒಪ್ಕೊಂಡ್ವಿ. ಮಗು ನಿಂದೆ ಅಂತ ಗೊತ್ತಾಗದೇ ಇದ್ರೇನಂತೆ. ನೀನು, ದೊಡ್ಡ ಯಜಮಾನ್ರು, ಮಗು ಎಲ್ಲರೂ ಅರಸನಕೋಟೆನಲ್ಲಿ ಒಂದೇ ಸೂರ್ನಡಿ ಇರೋ ಹಾಗಾಯ್ತಲ್ಲ. ಅಷ್ಟು ಸಾಕು ನನಗೆ.
ಅಪ್ಪ ಏನೋ ಮಾತಾಡಬೇಕು ಅಂತ ಕರ್ಕೊಂಬಂದ್ರಿ, ಅವಾಗಿಂದ ಸೈಲೆಂಟ್ ಆಗಿದ್ದೀರಾ? ನಿನ್ನೆ ರಾತ್ರಿ ನನಗೊಂದು ಅನಾನಿಮಸ್ ಕಾಲ್ ಬಂದಿತ್ತು. ಏನಂತ? ಪ್ರೀತು ಜನನಿ ಹತ್ರ ಬೆಳಿತಿರೋ ಮಗು ಅವ್ರ ಮಗು ಅಲ್ವಂತೆ. ಮತ್ತೆ ಯಾರ ಮಗು ಅಂತ ಹೇಳಕ್ಕೆ ಮತ್ತೆ ಫೋನ್ ಮಾಡ್ತೀನಿ ಅಂದ್ರು, ಆದ್ರೆ ಇದುವರೆಗೂ ಮಾಡ್ಲಿಲ್ಲ ಅವರು. ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ವರಿ ಮಾಡ್ಕೋತಾ ಇದ್ದೀರಪ್ಪ? ಮೋಸ್ಟ್ಲಿ ಯಾರೋ ನಮ್ಗೆ ಆಗದೆ ಇರೋರು ನಿಮ್ಗೆ ಟೆನ್ಷನ್ ಕೊಡೋದಕ್ಕೆ ಆ ಥರ ಹೇಳಿರ್ತಾರಷ್ಟೇ. ಟೆನ್ಷನ್ ಕೊಡೋದೇ ಅವ್ರ ಉದ್ದೇಶ ಆಗಿದ್ದಿದ್ರೆ ಬೇರೆ ಏನಾದ್ರೂ ಹೇಳ್ಬೋದಿತ್ತಲ್ಲ, ಮಗು ವಿಷಯ ಯಾಕೆ ಹೇಳ್ಬೇಕಾಗಿತ್ತು? ಅವ್ರಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದಾಗಿಂದ ನಾನು ಯೋಚನೆ ಮಾಡಿದೆ, ಜನನಿಗೆ ತಾನು ಹೆತ್ತ ಮಗು ಅಂತ ಪ್ರೀತಿ ಮಮಕಾರ ಇರೋದು ಸಹಜ, ಆದ್ರೆ ಮಗುಗೆ ತನ್ನ ತಾಯಿ ಎತ್ಕೊಂಡ್ಲು ಅನ್ನೋ ಫೀಲಿಂಗ್ ಆಗ್ಲಿ ಸ್ಪಂದಿಸೋದಾಗ್ಲಿ ಅದು ಆಗ್ತಿರ್ಲಿಲ್ಲ. ಅದು ವಿಚಿತ್ರ ಅನಿಸ್ತು ನನಗೆ. ಈಗ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ನಿಜಕ್ಕೂ ಇದು ಜನನಿ ಮಗು ಅಲ್ವೇನೋ ಅಂತ ಅನಿಸ್ತಾ ಇದೆ. ಅದಕ್ಕೆ ಫೋನ್ ಬಂದಾಗಿಂದ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಆ ಅನಾಮಿಕ ಹೇಳಿದ ಹಾಗೆ ಆ ವಿಷಯ ನಿಜ ಆಗಿದ್ರೆ ಜನನಿ ಮಗು ಅಂತ ನಾವೆಲ್ಲರೂ ಇಷ್ಟೊಂದು ಹಚ್ಕೊಂಡಿದ್ದೀವಿ, ನಿಜಕ್ಕೂ ಅದು ಬೇರೆ ಯಾರ್ದೋ ಮಗು ಆಗಿದ್ರೆ ಏನ್ ಮಾಡೋದು? ಇಲ್ಲ ಆದಿತ್ಯ, ಈ ಕನ್ಫ್ಯೂಷನ್ ಭಯದಲ್ಲಿ ನಾನು ಬದುಕಕ್ಕಾಗಲ್ಲ. ಅದಕ್ಕೆ ಮನೆಗೆ ಹೋಗ್ತಿದ್ದ ಹಾಗೆ ಬೇರೆ ಡಾಕ್ಟರ್ಸ್ ಟೀಮ್ಗೆ ಹೇಳಿ ಮಗು DNA ಟೆಸ್ಟ್ ಮಾಡಿಸ್ಬಿಡೋಣ. ನಿಜಕ್ಕೂ ಆ ಮಗು ಪ್ರೀತು ಜನನಿ ಮಗು ಅಲ್ಲ ಅಂತ ಸಾಬೀತಾದ್ರೆ ಆ ಹಾಸ್ಪಿಟಲ್ನವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಇರು, ಈಗಲೇ ಆ ಡಾಕ್ಟರ್ ಫೋನ್ ಮಾಡಿ ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಬರಕ್ಕೆ ಹೇಳ್ತೀನಿ. ಮಗು ಜನನಿದಲ್ಲ ಅನ್ನೋ ಸತ್ಯ ಗೊತ್ತಾದ್ರೆ ಪಾರ್ವತಿದು ಅನ್ನೋದನ್ನ ಪತ್ತೆ ಮಾಡೋದು ಅಪ್ಪನಿಗೆ ಕಷ್ಟ ಆಗಲ್ಲ. ಆದ್ರೆ ಅದನ್ನ ಪಾರು ಖಂಡಿತ ಸಹಿಸಲ್ಲ. ಆಗ ಜನನಿ ಹತ್ರ ಬೆಳೀತಾ ಇರೋ ನೀನ್ ಹೆತ್ತ ಮಗುಗೆ ಕಂಟಕ ದೂರ ಆಗುತ್ತೆ. ಜನನಿ ಹತ್ರ ಇರೋ ಮಗು ಒಂದು ದೊಡ್ಡ ಸೊಸೆ ಹೆತ್ತ ಮಗುನ ಹೆಂಗ್ ಸಾಧ್ಯ? ಇವರಿಬ್ರು ಮಾತು ಕೇಳ್ತಿದ್ರೆ ಅದೇ ನಿಜ. ಬಟ್ ಯಾಕದು ಜನನಿ ಮಗಳಾಗಿ ಬೆಳೀತಿದೆ, ಮತ್ತೆ ಜನನಿ ಹೆತ್ತ ಮಗು ಅದೇ ಇಲ್ಲಿ? ಏನು ಕೇಳ್ತಿರೋದು ನಾನು? ಎಲ್ಲಾನು ತಿಳ್ಕೋಬೇಕು ಈ ಕ್ಷಣನೇ. ರಘು ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಫೋನಲ್ಲಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು, ದೇವಸ್ಥಾನಕ್ಕೆ ಹೋಗಕ್ಕೆ ಲೇಟ್ ಬೇರೆ ಆಗ್ತಾ ಇದೆ. ಹಲೋ ಹಲೋ, ರಘು ಎಲ್ಲಿದ್ದೀರಾ? ಮತ್ತೆ ಬಂದೆ. ಅಲ್ಲ, ಲೇಟ್ ಆಗ್ತಿದೆಯಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು. ಬಂದೆ. ಅವಸರದಲ್ಲಿ ಕೇಳಿ ತಿಳ್ಕೊಳ್ಳೋ ವಿಷಯ ಅಲ್ಲ. ಆದಿತ್ಯ ಪಾರ್ವತಿ ಮನೆಯಲ್ಲಿ ಆಸ್ತಿಯಲ್ಲಿ ಭಾಗ ಕೇಳಿದ್ದಕ್ಕೂ ಒಂದು ಬಲವಾದ ಕಾರಣ ಇತ್ತು. ಇವತ್ತು ತಾವು ಹೆತ್ತ ಮಗುನ ಜನನಿ ಕೊಟ್ಟು ಅದನ್ನ ಎಲ್ಲರಿಂದನೂ ಮುಚ್ಚಿಟ್ಟಿದ್ದಾರೆ ಅಂದ್ರೆ ಅದಕ್ಕೂ ಬಲವಾದ ಕಾರಣ ಇದ್ದೇ ಇರುತ್ತೆ. ಅದೇನು ಅಂತ ಮೊದಲು ಆದಿತ್ಯ ಹತ್ತ ತಿಳ್ಕೋಬೇಕು. ಅಲ್ಲಿವರೆಗೂ ಅಖಿಲಾಗೂ ಈ ವಿಷಯ ಗೊತ್ತು ಮಾಡೋದು ಬೇಡ. ಏನು ಗೊತ್ತಿಲ್ಲದೆ ಇರೋ ತರ ಇರೋದೇ ಒಳ್ಳೇದು. ನಮ್ಮ ಮಗುನ ಜನನಿ ಪಕ್ಕ ಹೋಗಿ ಮಲಗಿಸಿದಾಳೆ ನಿಮ್ ದೊಡ್ಡ ಸೊಸೆ. ಆ ವಿಷಯ ನನಗೆ ಗೊತ್ತಾಗಿತ್ತು, ಮಗು ಕಾಣೆ ಆಗಿತ್ತಲ್ಲ ಅವಾಗ. ನನ್ನ ತಮ್ಮನ ಮಗಳು ಅಂತ ಅನ್ಕೊಂಡಿದ್ ಮಗು ನನ್ನ ಮಗು ಅಂತ ಗೊತ್ತಾದಾಗ ಈ ಅಪ್ಪನ ಮನಸ್ಸಿಗೆ ಹೇಗಾಗಿರ್ಬೇಡ ಅಂತ ನಿಮ್ಗೆ ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ ಅಲ್ವಾ ಅಪ್ಪ? ನನ್ನ ಮಗಳನ್ನ ನನ್ನ ಮಗಳಾಗಿ ಉಳಿಸ್ಕೋಬೇಕು, ಬೆಳೆಸ್ಬೇಕು ಅಂತ ನಿರ್ಧಾರ ಮಾಡಿದೆ. ಅದಕ್ಕೆ ಮಗು ಸಿಕ್ಕಿದ ಮೇಲೂ ಮನೆಯವರಿಂದ ಮುಚ್ಚಿಟ್ಟಿದ್ದು. ಆದ್ರೆ ನಿಮ್ಮ ದೊಡ್ಡ ಸೊಸೆ ಬಿಡ್ಲಿಲ್ಲ. ಎಮೋಷನಲ್ ಆಗಿ ನನ್ನ ಕೈ ಕಟ್ಟಾಕ್ಬಿಟ್ಲು. ಬಾರು ನೆಮ್ಮದಿಗೋಸ್ಕರ ನಾನು ಮನ್ಸನ್ ಕಲ್ ಮಾಡ್ಕೊಂಡು ಮಗುನ್ ಜನನಿಗೆ ಕೊಟ್ಬಿಟ್ಟೆ ಅಪ್ಪ. ಅವಾಗಿಂದ ಹೀಗೆ
ನಮ್ಮ ಮಗಳ ಸಂಬಂಧಪಟ್ಟ ಯಾವುದೇ ಹರಕೆ ಪೂಜೆ ಅಂಥದ್ದು ಏನೇ ಇದ್ರು ನಾನು ಪಾರು ಕದ್ದು ಮುಚ್ಚಿ ಮಾಡ್ತಾ ಇರೋದು. ಇಂಥ ಅಸಹಾಯಕತೆ ಯಾವ ಅಪ್ಪಂಗೂ ಬರೋದು ಬೇಡಪ್ಪ. ಮನೆಯವ್ರ ನೆಮ್ಮದಿಗೋಸ್ಕರ, ಜನನಿ ಆರೋಗ್ಯಕ್ಕೋಸ್ಕರ ಎಂತ ದೊಡ್ಡ ತ್ಯಾಗ ಮಾಡ್ಬಿಟ್ಟಿದ್ದೀರಪ್ಪ ನೀವಿಬ್ರು. ಆದ್ರೆ ನನಗೆ ಈ ತ್ಯಾಗ ಇಷ್ಟ ಆಗ್ಲಿಲ್ಲ. ಪಾರ್ವತಿ ದೊಡ್ಡ ತಪ್ಪು ಮಾಡ್ಬಿಟ್ಲು. ಯಾಕಂದ್ರೆ ಮಗುನ ಕೊಟ್ಟ ಮೇಲೆ ನೀವಿಬ್ರು ಸಂತೋಷವಾಗಿರೋ ತರ ತೋರಿಸ್ತಿದ್ದೀರಾ ಅಷ್ಟೇ. ಆದ್ರೆ ನಿಜಕ್ಕೂ ಸಂತೋಷವಾಗಿಲ್ಲ. ನಿನ್ ಮಾತುಗಳೇ ಅದನ್ನ ಹೇಳ್ತಾ ಇದೆ. ಇಷ್ಟು ದಿನ ಮಗು ವಿಷಯದಲ್ಲಿ ಜನನಿ ನಿಮ್ಮಿಬ್ರಿಗೆ ನೋವು ಕೊಟ್ಟಾಗ ಎರಡೂ ಕಡೆ ನ್ಯಾಯ ಇದೆ ಅಂತ ಅನಿಸ್ತಾ ಇತ್ತು. ಆದ್ರೆ ಈಗ ಸತ್ಯ ಗೊತ್ತಾದ್ಮೇಲೆ ಜನನಿ ನಿಮ್ಗೆ ಕೊಡೋ ನೋವು ನ್ಯಾಯವಾದದ್ದಲ್ಲ ಅಂತ ಅನಿಸ್ತಾ ಇದೆ. ಅನ್ನಿಸ್ತಿದೆ ಅಂತ ಸುಮ್ಮನೆ ಕೂತ್ರೆ ಮನೆ ಯಜಮಾನನಾಗಿ ಏನ್ ಪ್ರಯೋಜನ? ಇದಕ್ಕೆ ಒಂದು ಸೊಲ್ಯೂಷನ್ ಕಂಡ್ಕೋಬೇಕಲ್ವಾ? ಜನನಿ ಎಷ್ಟೇ ಅಪ್ಸೆಟ್ ಆದ್ರೂ ಪರವಾಗಿಲ್ಲ, ನಾವೆಲ್ಲರೂ ಸೇರಿ ಅವಳನ್ನ ಸಂಭಾಳಿಸೋಣ. ಜನನಿ ಹತ್ರ ಬೆಳೀತಿರೋ ಮಗು ಪಾರ್ವತಿ ಹೆತ್ತ ಮಗು ಅನ್ನೋ ಸತ್ಯ ಈಗಲೇ ಅಖಿಲನ್ಗೆ ಹೇಳೋಣ ಬಾ. ಯಾವುದೇ ಕಾರಣಕ್ಕೂ ಮಗು ರಹಸ್ಯ ಅಮ್ಮಂಗೆ ಗೊತ್ತಾಗಬಾರ್ದು ಅಪ್ಪ. ಅಖಿಲ ಗೊತ್ತಾದ್ರೆ ಮಾತ್ರ ನಿನ್ನ ಮಗು ನಿನ್ನ ಪಾರ್ವತಿ ಮಗುವಾಗಿ ಬೆಳೆಯಕ್ಕೆ ಸಾಧ್ಯ. ಬೇಕಾಗಿಲ್ಲ. ದಡ್ಡಂತರ ಹಾಡಬೇಡ ಆದಿತ್ಯ. ಪಾರ್ವತಿ ಹತ್ರ ನಮ್ಮ ಮಗುನ ನಮ್ಮ ಹತ್ರನೂ ಉಳಿಸ್ಕೊಳ್ಳೋಣ ಅಂತ ಕಣ್ಣೀರು ಹಾಕ್ತೀಯ. ಅದಕ್ಕೆ ಪ್ರಯತ್ನ ಪಡ್ತೀನಿ ಅಂದ್ರೆ ಬೇಡ ಅಂತೀಯ. ಬೇಕಪ್ಪ, ನನಗೆ ನನ್ನ ಮಗಳು ಬೇಕು. ಆದ್ರೆ ಇವಾಗ ಸತ್ಯ ಹೇಳೋದ್ರಿಂದ ಇಬ್ರು ತಾಯಿಗೆ ಅನ್ಯಾಯ ಮಾಡ್ದಾಗತ್ತೆ. ಪಾರುಗೆ ನನ್ನ ಮಗಳನ್ನ ವಾಪಸ್ ಇಸ್ಕೊಳ್ಳೋದು ಇಷ್ಟ ಇಲ್ಲ. ಜನನಿಗೆ ಅದು ತನ್ನ ಮಗು ಅಲ್ಲ ಅಂತ ಗೊತ್ತಾದ್ರೆ ಅದನ್ನ ತಡ್ಕೊಂಡು ಬದುಕೋ ಶಕ್ತಿ ಅವಳಿಗಿಲ್ಲ ಅಪ್ಪ. ಇಬ್ರು ತಾಯಂದ್ರೆ ನೆಮ್ಮದಿ ಮುಂದೆ ನನಗೆ ನನ್ನ ಖುಷಿ ದೊಡ್ಡದಲ್ಲ ಅಪ್ಪ. ಪ್ಲೀಸ್ ಇವಾಗ ಹೇಗಿದೆಯೋ ಹಾಗೆ ಬಿಟ್ಬಿಡಿ. ಅಮ್ಮಂಗೇನು ಹೇಳೋದು ಬೇಡ. ಇಲ್ಲ, ನಿಮ್ಮ ನಂಬೋದಕ್ಕಾಗಲ್ಲ ಅಪ್ಪ. ನನ್ನ ಮೇಲಿನ ಕರುಣೆಗೋ ಪ್ರೀತಿಗೋ ಯಾವತ್ತಾದ್ರೂ ಈ ವಿಷಯನ ನೀವು ಅಮ್ಮನ ಹತ್ರ ಹೇಳ್ಬಿಡ್ಬೋದು.